ಅನುಗ್ರಹ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಐದನೇ ಅವತಾರ ಯಾವುದು? ತಂದೆ ಯಾರು? ತಾಯಿ ಏನು ಮಾಡಿದ ವಾಮನಾವತಾರ ಮಾಡಿ? ಏನು ಏನೋ ಏನೋ ಜಾಸ್ತಿ ಪುರಾಣ ಹೇಳ್ತಾ ಇದ್ದಿ, ಹೇಳು ಹೇಳು ಹೇಳು, ಬೇಗ ಹೇಳು. 3 ಆಮೇಲೆ ಒಂದನೇ ಪಾದದಿಂದ ಏನು ಮಾಡಿದ? ಹಾಂ. ಎರಡನೇ ಪಾದ? ಮೂರನೇದ್ದು? ಹಾಂ. ಪರಶುರಾಮ ದೇವರ ತಂದೆ ಯಾರು? ತಾಯಿ? ನಿಮಗೆ ಯಾರು ಹೇಳಿದ್ರು ಇದೆಲ್ಲ? ತಂದೆ, ಅಜ್ಜ, ತಾಯಿ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಹೇಳಿದ್ದಾರೆ, ಹೌದಾ? ಪರಶುರಾಮ ದೇವರು ಏನು ಮಾಡಿದ್ರು ಕೆಲಸ? ಚೆನ್ನಾಗಿ ಹೇಳಿದ್ರು, ಎಲ್ಲರೂ ಚೆನ್ನಾಗಿ ಹೇಳಿದ್ದೀರಿ. ಕೂಡ್ರಿ. ನೀವೇನೇನು ಅವತಾರದ ಕಥೆ ಹೇಳಿದ್ದೀರೋ ಅದನ್ನು ಕೇಳ್ಕೊಂಡು ನಾವು ಹೇಳ್ತೇವೆ ಭಾಗವತ. ಪ್ರಾರಂಭದ ಕೆಲವು ದಿನಗಳಲ್ಲಿ ಗೀತಾ ತಾತ್ಪರ್ಯವನ್ನು ಬೆಳಗ್ಗೆ ಪಾಠ ಹೇಳಲಾಗಿತ್ತು. 10ನೇ ಅಧ್ಯಾಯ, ಅದು ವಿಭೂತಿ ರೂಪವನ್ನು ತಿಳಿಸುವ ಅಧ್ಯಾಯ. ಭಗವಂತನ ವಿಶೇಷ ವಿಭೂತಿ ಇದು. ಮೈಸೂರು ಮಹೀಶೂರ ಅಂತ ಸಂಸ್ಕೃತದಲ್ಲಿ ಇದನ್ನು ಮಹೀಶೂರ ಅಂತ. ಮಹೀಶೂರರು ಅಂದರೆ ಇಡೀ ಭೂಮಿಯಲ್ಲೇನೆ ಶೂರರು ಇರುವಂತಹ ಊರು ಅಂತ. ಯಾಕಂತಾರೋ ಹಿಂದೆ ಇದ್ರೆ ಕಾಣುತ್ತೆ ಶೂರರು ಅಂತ ಅಂದ್ಕೊಂಡಿದ್ವಿ. ಆದರೆ ನಿಮ್ಮನ್ನು ನೋಡಿದರೆ ಪ್ರವಚನ ಮುಗಿಯೋ ಹೊತ್ತಿಗೆ ನಮ್ಮ ಪ್ರವಚನ ಪ್ರಾರಂಭ ಆದರೂ ಕೂಡ ಒಬ್ಬರೂ ಆಚೆ ಈಚೆ ಸರಿ ಇದೆ ಕೂಡ್ತೀರಿ ಅಂದರೆ ನಿಜವಾದ ಶೂರರು ಅಂತ ಹೆಸರು ಸಾರ್ಥಕ ಮಾಡಿದ್ದೀರಿ ಊರಿಗೆ ಅಂತ ಅನ್ನಿಸ್ತಾ ಇದೆ. ಅಷ್ಟು ಶ್ರದ್ಧೆಯಿಂದ ಕೇಳ್ತಾ ಇರೋದರಿಂದ ದೇವರ ವಿಶೇಷ ವಿಭೂತಿ ನಿಮ್ಮೆಲ್ಲರಲ್ಲಿ ಇದೆ. ದೇವರ ಸನ್ನಿಧಾನ, ದೇವರ ಅನುಗ್ರಹದಿಂದ ಶ್ರದ್ಧೆಯಿಂದ ಎಲ್ಲ ಕಾರ್ಯಗಳನ್ನು, ವಿದ್ವಾಂಸರ ಪ್ರವಚನವನ್ನು, ನಮ್ಮ ಪ್ರವಚನವನ್ನು ಕೇಳ್ತಾ ಇದ್ದೀರಿ. ಇದೇ ರೀತಿ ಭಕ್ತಿಯಿಂದ ಕೇಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ.
ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸನತ್ಕುಮಾರಶಿಷ್ಯಾಯ ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿಪ್ರಬೋಧಾಯ ನಾರದಾಯ ನಮೋ ನಮಃ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಖ್ಯಬ್ರಹ್ಮಸೂತ್ರಸ್ಯ ಸಂಪರತ್ವೇನ ಕಲ್ಪಕಃ ಮೂಲತೀರ್ಥಂ ಯಸ್ಯ ಮಧ್ವಃ ಸತ್ಸಂಕಲ್ಪೋ ಭವಿನ್ಮುದೆ ಸತಃ ಪ್ರಾಣಸ್ಯ ತೇಃ ಕಸ್ಯ ಯಂತಾಯೋ ಮೂಲರಾಘವಃ ಸಂತುಷ್ಟಂ ತತ್ರ ಸತ್ಯಾದಿಂ ಮದ್ಗುರುಂ ನೌಮಿ ವಿತ್ತಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ರಜಸ್ತಮಸ್ವಭಾವಸ್ಯ ಬ್ರಹ್ಮನ್ವೃತ್ರಸ್ಯ ಪಾಪ್ಮನಃ ನಾರಾಯಣೇ ಭಗವತಿ ಕಥಮಾಸೀದ್ ದೃಢಾರತಿಃ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿಃ ಓಂ. ಇಂದ್ರದೇವರು ಪರಮಾತ್ಮನ ಪರಮಾನುಗ್ರಹದಿಂದ ಭಗವಂತನ ತೇಜಸ್ಸಿನಿಂದ ಕೂಡಿದ ವಜ್ರಾಯುಧ, ಪರಮಾತ್ಮನೇ ನಿಜವಾದ ವಜ್ರ, ಅರಿವಿರು ವರ್ಜನಾತ್. ಶ್ರೀಮದಾಚಾರ್ಯರು ಸೂತ್ರಭಾಷ್ಯದಲ್ಲಿ ತಿಳಿಸುವಂತೆ ಯಾವ ಶತ್ರುಗಳು ಭಗವಂತನ ಹತ್ತಿರ ಬರುವ ಸಾಹಸ ಮಾಡೋದಿಲ್ಲ, ಮಾಡಿದರೆ ತಾವು ಉಳಿಯೋದಿಲ್ಲ ಅನ್ನುವುದು ಗೊತ್ತು. ಅವರೆಲ್ಲರೂ ಯಾವ ಭಗವಂತನನ್ನು ವರ್ಜನೆ ಮಾಡ್ತಾರೆ, ಬಿಟ್ಟು ದೂರ ಇರ್ತಾರೆ, ಆ ಪರಮಾತ್ಮ ವಜ್ರ ಅಂತ. ವರ್ಜನಾತ್ ವಜ್ರ. ಅಂತಹ ಸರ್ವೋತ್ತಮನಾದ ವಜ್ರನ ಸನ್ನಿಧಾನದಿಂದ ಕೂಡಿದ ಆ ವಜ್ರಾಯುಧದಿಂದ ವೃತ್ರಾಸುರನನ್ನು ಸಂಹಾರ ಮಾಡಿದ್ದಾನೆ. ವೃತ್ರ ಅನ್ನುವುದರ ಬಗ್ಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳೋದು, ಇಬ್ಬರು ವೃತ್ರರಿದ್ದಾರೆ. ಆ ವೃತ್ರಾಸುರ ಅಜ್ಞಾನದ ಪ್ರತೀಕ. ವೃತ್ರ ಅಂದರೆ ಆವರಣ ಮಾಡುವವನು, ನಮ್ಮ ಜ್ಞಾನವನ್ನು ಆವರಿಸುವ ಅಜ್ಞಾನ, ಆ ಪ್ರಕೃತಿ ಬಂಧ, ಆ ಅಜ್ಞಾನವನ್ನು ಪರಮಾತ್ಮ ದೂರ ಮಾಡ್ತಾನೆ ಅಂತ. ಇಂದ್ರಾಂತರ್ಯಾಮಿಯಾದ ಭಗವಂತ, ವಜ್ರಾಂತರ್ಯಾಮಿಯಾದ ವಜ್ರನಾಮಕ ಪರಮಾತ್ಮ ವೃತ್ರಾಸುರನನ್ನು ಸಂಹಾರ ಮಾಡಿದ. ಇದರರ್ಥ ನಿಮ್ಮೆಲ್ಲರ ಅಜ್ಞಾನವನ್ನು, ನಮ್ಮನ್ನು ಆವರಿಸಿದ ಅಜ್ಞಾನವನ್ನು ದೂರ ಮಾಡಿದ ಅನ್ನುವ ಅರ್ಥವನ್ನು ನಾವಿಲ್ಲಿ ತಿಳಿಯಬೇಕು, ಆ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ಈ ಕಥೆಯಲ್ಲಿ ವೃತ್ರಾಸುರನ ಕೆಲವು ಮಾತುಗಳು ಬಂದಿವೆ. ಯತೋ ಹರಿಹಿ ಶ್ರೀಹಿ ವಿಜಯ. ಪರಮಾತ್ಮನಿದ್ದಲ್ಲಿ ವಿಜಯ, ಪರಮಾತ್ಮನಿದ್ದಲ್ಲಿ ಸಂಪತ್ತು. ದೇವರೇ ಸರ್ವ ಸೃಷ್ಟಿಕರ್ತ, ಸುಖ ದುಃಖಗಳೆಲ್ಲ ಅವನ ಅಧೀನ, ಜಯಪರಾಜಯಗಳು ಅವನ ಅಧೀನ. ಇದನ್ನು ಇಬ್ಬರಿಗೂ ಹೇಳಿದ್ದಾನೆ, ತನ್ನ ಜೊತೆಗಿರುವ ಅಸುರರಿಗೂ ಹೇಳ್ತಾನೆ. ಅವರಿಗೆ ಎಷ್ಟು ತಿಳಿಯುತ್ತೋ ಗೊತ್ತಿಲ್ಲ, ಆದರೆ ಇಂದ್ರನಿಗೂ ಹೇಳ್ತಾನೆ, ಇಂದ್ರ ನೀನು ಸಂಕೋಚ ಪಡಬೇಡ ನನ್ನ ಮೇಲೆ ಆಯುಧ ಪ್ರಯೋಗ ಮಾಡೋದಕ್ಕೆ. ನನ್ನ ಪ್ರಯತ್ನ ನಾನು ಮಾಡ್ತೇನೆ, ನಿನ್ನ ಪ್ರಯತ್ನ ನೀನು ಮಾಡು, ಗೆಲುವು ಶ್ರೀಹರಿಯ ಕೈಯಲ್ಲಿದೆ ಅಂತಾನೆ. ಪರೀಕ್ಷಿದ್ರಾಜರಿಗೆ ಸಂಶಯ ಬಂತು. ನಮ್ಮ ಪರವಾಗಿ ಕೇಳ್ತಾರೆ, ಏನಿದು ಇವನು ಅಸುರ, ಹರಿಭಕ್ತಿ ಹೇಗೆ ಇವನಲ್ಲಿ ಮೂಡಿದೆ ಅಂತ. ಯಾಕೆ ಅಂದರೆ ಹರಿಭಕ್ತಿ ಬಹಳ ಪರೂಪತ್ತು. ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಷ್ವಪಿ ಮಹಾಮುನಿ ಅಂತ. ನಾರಾಯಣ ಪರಾಯಣರು ಅಂತ ಬಹಳ ಬೆರಳೆಣಿಕೆಯ ಜನರಿರ್ತಾರೆ. ಅದಕ್ಕೆ ಶ್ರೀಮದಾಚಾರ್ಯರ ನಿರ್ಣಯ ಕೊಡ್ತಾರೆ, ನವಕೋಟ್ಯಸ್ತು ದೇವಾನಾಂ ಋಷಯ ಶತಕೋಟಯ. 9 ಕೋಟಿ ದೇವತೆಗಳು
100 ಕೋಟಿ ಋಷಿಗಳಿದ್ದಾರೆ. ನಾರಾಯಣಾಯನ ಸರ್ವೇ ಏಕೇ ಚಿತ್ತತ್ಪರಾಯಣ. ಇವರೆಲ್ಲರೂ ನಾರಾಯಣನ ಭಕ್ತರೇ. ಅದರಲ್ಲಿಯೂ ಪರಮಭಕ್ತರು ಪರಾಯಣರು ಅಂದರೆ ಬ್ರಹ್ಮಾದಿಗಳು ಕೆಲವರೇ. ದೇವತೋತ್ತಮರು ಮಾತ್ರ ನಾರಾಯಣ ಪರಾಯಣರು, ಉಳಿದವರು ನಾರಾಯಣಾಯನರು. ಹೀಗಿರುವಾಗ ಅಸುರ ಜಾತಿಯಲ್ಲಿ ಹುಟ್ಟಿದ ಈ ವೃತ್ರಾಸುರ, ಅಸುರನು ನಾರಾಯಣನಲ್ಲಿ ಭಕ್ತಿ ಮಾಡೋದು ಅಂದರೆ ಬಹಳ ಕಷ್ಟ, ಹೇಗೆ ಸಾಧ್ಯ ಅಂತ ಈ ಪ್ರಶ್ನೆಗೆ ಶುಕಾಚಾರ್ಯರು ಇತಿಹಾಸವನ್ನು ತಿಳಿಸ್ತಾ ಇದ್ದಾರೆ. ಹಿಂದೆ ಶೂರಸೇನನ ದೇಶ, ಶ್ರೀಕೃಷ್ಣ ಪರಮಾತ್ಮ ಮುಂದೆ ಅವತಾರ ಮಾಡುವಂತಹ ಪ್ರದೇಶ, ಯಮುನಾ ತೀರ ಶೂರದೇಶ. ಅಲ್ಲಿಯೇ ಶೂರಸೇನನ ಮಗನಾಗಿ ವಸುದೇವ, ವಸುದೇವನ ಮಗನಾಗಿ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಅವತಾರ ಮಾಡ್ತಾನೆ. ಅಂತಹ ಶೂರದೇಶದಲ್ಲಿ ಯಮುನಾ ತೀರದಲ್ಲಿ ಒಬ್ಬ ರಾಜ ಇದ್ದ, ಚಿತ್ರಕೇತು ಅಂತ. ಅವನಿಗೆ ಅನೇಕ ಜನ ಮಡದಿಯರಿದ್ದರು. 1 ಕೋಟಿ ಜನ ಮಡದಿಯರು, ಹೆಂಡಂದಿರು. ಅಷ್ಟು ದೊಡ್ಡ ಸ್ತ್ರೀ ಪರಿವಾರವನ್ನು ಅಷ್ಟು ಜನರ ಜೊತೆಗೆ ಮದುವೆ ಮಾಡಿಕೊಂಡು ಇರುವಂತಹ ವ್ಯಕ್ತಿ. ದೈವ ಅಂದರೆ ಎಷ್ಟು ವಿಚಿತ್ರ ಇರುತ್ತೆ ನೋಡಿ. ದ್ವಿತೀಯ ಸ್ಕಂಧದಲ್ಲಿ ನೀವು ಕೇಳಿದ್ದೀರಿ, ಊತಯಃ ಕರ್ಮವಾಸನಾಹ. ಇದನ್ನು ತಿಳಿಸುವುದಕ್ಕೆ ಪುರಾಣಗಳಲ್ಲಿ 10 ನಿರೂಪಣೆಗಳಲ್ಲಿ ಇದೊಂದು ನಿರೂಪಣೆ. ಹೇಗೆ ಕರ್ಮಗಳು ನಮ್ಮನ್ನು ಆಡಿಸ್ತವೆ ಅಂತ. ಕರ್ಮಗಳ ಆಟ ಇದು. 1 ಮದುವೆ ಮಾಡಿಕೊಂಡ, ಮಕ್ಕಳಾಗಲಿಲ್ಲ, 2 ಇಲ್ಲ 3, ಏನೋ ಒಂದು, ಅದಕ್ಕೆ 16 ಇರ್ಬೋದು ಹಳೆ ಕಾಲಕ್ಕೆ. ಈಗಿನ ಕಾಲಕ್ಕೆ ಎಲ್ಲ ಕಷ್ಟ. 1 ಕೋಟಿ ಜನ ಮಡದಿಯರಿದ್ದರೆ ಒಬ್ಬರಿಗೂ ಮಕ್ಕಳಾಗಿಲ್ಲ ಅಂದರೆ ಅದು ಎಂತಹ ಪ್ರಾರಬ್ಧ ಕರ್ಮ ಪ್ರಬಲವಾದದ್ದಿರುತ್ತೆ. ಮನುಷ್ಯ ಒಬ್ಬರಿಗೆ ಹಿಂಸೆ ಕೊಡುವಾಗ ನಗನಗತಾ ಹಿಂಸೆ ಕೊಡ್ತಾನೆ, ಅದರ ಫಲವನ್ನು ಅನುಭವಿಸಬೇಕಾದರೆ ಏನು ಭಯಂಕರ ಆಗತ್ತೆ ಅಂತ ನೋಡಿ. ಅದೇನು ಮಾಡಿದ್ನೋ ಜನ್ಮಾಂತರದ ಕರ್ಮ. 1 ಕೋಟಿ ಜನರು ಇದ್ದರೂ ಒಬ್ಬರಿಗೂ ಮಕ್ಕಳಾಗಿಲ್ಲ. ಆ ಸಂದರ್ಭದಲ್ಲಿ ಆಂಗಿರಸ ಋಷಿಗಳು ಮನೆಗೆ ಬರ್ತಾರೆ. ಸಾಷ್ಟಾಂಗ ಪ್ರಣಾಮ ಮಾಡಿ, ದೇವರ ಅನುಗ್ರಹದಿಂದ ರಾಜ್ಯ, ವೈಭವ, ಸಮೃದ್ಧಿ ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ಉತ್ತಮನಾದ ಪುತ್ರ ಆಗಬೇಕು, ನರಕದಿಂದ ನಮ್ಮನ್ನು ತ್ರಾಣ ಮಾಡಬೇಕು. ಪುನ್ನಾಮ ನರಕ ತ್ರಾಯತೆ ಇತಿ ಪುತ್ರ. ಅಂತಹ ಪುತ್ರನಾಗಬೇಕು, ನೀವು ಅನುಗ್ರಹ ಮಾಡಿ ಅಂತ. ಅಂಗಿರಸರು ಇವನ ಭವಿಷ್ಯವನ್ನು ನೋಡಿದರು ದಿವ್ಯ ದೃಷ್ಟಿಯಿಂದ. ನಿನಗೆ ಈ ಜನ್ಮದಲ್ಲೇನು ಮಕ್ಕಳಾಗೋ ಯೋಗ ಇಲ್ಲ, ಸಾಧನೆ ಮಾಡು, ಹರಿನಾಮ ಸ್ಮರಣೆ ಮಾಡು, ರಾಜ್ಯವನ್ನು ಚೆನ್ನಾಗಿ ಆಳು, ಪ್ರಜೆಗಳನ್ನು ಪಾಲನೆ ಮಾಡು. ಈ ಎಲ್ಲ ಪ್ರಜೆಗಳೇ ನಿನ್ನ ಮಕ್ಕಳು ಅಂತ ತಿಳಿ. ಪ್ರಜಾಪಾಲನವೇ ದೊಡ್ಡ ಧರ್ಮ, ಅದರಿಂದಲೇ ನಿನಗೆ ಕ್ಷೇಮವಾಗುತ್ತೆ, ಏನೂ ಚಿಂತೆ ಮಾಡಬೇಡ ಅಂತ ಹೇಳಿದ್ದಾರೆ. ಇಲ್ಲ ಮಕ್ಕಳಾಗು ಅಂತ ಏನಾದರೂ ಮಾಡಿ ಅನುಗ್ರಹ ಮಾಡಿ, ನೀವು ತಪಸ್ವಿಗಳಲ್ವಾ, ಏನಾದರೂ ಮಾಡಿ ಅನುಗ್ರಹವನ್ನು ಮಾಡಿ ಅಂತ. ಬಹಳ ತಪಸ್ಸನ್ನು ಖರ್ಚು ಮಾಡಿ ನಿನಗೆ ಅನುಗ್ರಹ ಮಾಡಿದರೂ ಕೂಡ, ಯಜ್ಞಯಾಗಾದಿಗಳನ್ನು ಮಾಡಿಸಿ ಅನುಗ್ರಹ ಮಾಡಬಹುದು. ಮಾಡಿದರೂ ಕೂಡ ನಿನಗೆ ಆ ಮಗು ಸುಖವನ್ನು ಕೊಡುತ್ತೆ, ದುಃಖವನ್ನು ಕೊಡುತ್ತೆ. ಅದಕ್ಕೆ ನಿನಗೆ ಒಪ್ಪಿಗೆ ಇದ್ದರೆ ನಾನು ಅನುಗ್ರಹವನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ಸರಿ, ಆಗಬಹುದು ಅಂತ. ಆಗಲಿ ಇಂದ, ಮಕ್ಕಳಾದರೆ ಸಾಕು. ಕೆಲವರಿಗೆ ಆ ಉತ್ಸುಕತೆಯೊಳಗೆ ಎಲ್ಲ ಮಾತುಗಳು ಕಿವಿಗೆ ಬೀಳೋದೇ ಇಲ್ಲ. ಸುಖವೂ ಆಗತ್ತೆ, ದುಃಖವೂ ಆಗತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ದುಃಖವಾಗತ್ತೆ ಅನ್ನೋದು ಕಿವಿಗೆ ಬಿದ್ದಿಲ್ಲ ಅವನಿಗೆ. ಮಕ್ಕಳಂತೂ ಆಗ್ತಾರಲ್ಲ ಸಾಕು ಅಂತ. ತ್ವಷ್ಟಾರಮಯ ಜದ್ವಿಭು, ತ್ವಷ್ಟ್ರ ದೇವತಾಕವಾದ ಯಾಗವನ್ನು ಮಾಡಿದ್ದಾರೆ ಅಂಗಿರಸ್ ಋಷಿಗಳು. ಆ ಹೆಸರು ಅಷ್ಟು ಚೆನ್ನಾಗಿದೆ ನೋಡಿ, ಅಂಗಿರಸ್. ಋಗ್ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಅಂಗಾನಾಂ ರಸಃ ಅಂತ. ಪರಮಾತ್ಮನಿಗೆ ಮುಖ್ಯವಾಗಿ ಅಂಗಿರಸ್ ಅಂತ ಕರೀತಾರೆ. ಯಾಕೆಂದರೆ ನಮ್ಮ ಅಂಗಗಳಿಗೆ, ದೇಹಕ್ಕೆ ಶಕ್ತಿಯನ್ನು ತುಂಬುವವ ಅಂಗಿರಸ್. ಅಂಗಕ್ಕೆ ರಸವನ್ನು ತುಂಬುವ ದೇವರಿಗೆ ಅಂಗಿರಸ್ ಅಂತಾರೆ. ಆ ಭಗವಂತನ ಅಧಿಷ್ಠಾನರಾಗಿದ್ದು, ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ಈ ಅಂಗಿರಸ್ ಇವನ ಮಡದಿಯರಿಗೆ ಮಕ್ಕಳನ್ನು ಪಡೆಯುವ ಶಕ್ತಿ ಇಲ್ಲದಿರುವಾಗ, ಅಥವಾ ಇವನ ಶರೀರದಲ್ಲಿ ಮಕ್ಕಳನ್ನು ಪಡೆಯುವ ಶಕ್ತಿ ಇಲ್ಲದಿರುವಾಗ ಈ
ಗಂಡ ಹಾಗೂ ಹೆಂಡಂದಿರು ಇವರಿಬ್ಬರಲ್ಲಿಯೂ ಇವರಿಬ್ಬರ ಅಂಗದಲ್ಲಿಯೂ ಆ ರಸವನ್ನು ಶಕ್ತಿಯನ್ನು ತುಂಬುವ ಪರಮಾತ್ಮ ಅವನು ಅಂಗಿರಸ್. ಅವನ ಸನ್ನಿಧಾನಕ್ಕೆ ಪಾತ್ರರಾದ ಈ ಅಂಗಿರಸ್ ಋಷಿಗಳು ಈ ಸಂದರ್ಭದಲ್ಲಿ ಬಂದಿದ್ದಾರೆ ಎನ್ನುವುದು ಎಷ್ಟು ಔಚಿತ್ಯಪೂರ್ಣವಾಗಿದೆ ಎನ್ನುವುದನ್ನು ಐತಿಹಾಸಿಕವಾಗಿ ನಾವು ತಿಳಿಯಬೇಕಾದದ್ದು. ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಋಗ್ಭಾಷ್ಯದ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಿದಾಗ ನಮಗೆ ಗೋಚರವಾಗಬಹುದು. ಇಲ್ಲದಿದ್ದರೆ ಒಬ್ಬ ಋಷಿಗಳು ಬಂದರು, ಯಾರಾದರೂ ಬರಬಹುದಾಗಿತ್ತು. ಅಶೋಕ ವನಿತಾನ್ಯಾಯ ಯಾರೋ ಒಬ್ಬರು ಬಂದರು ಅಂತ, ಯಾರೋ ಒಬ್ಬರು ಬಂದದ್ದಲ್ಲ, ಅಂಗಿರಸ್ ಋಷಿಗಳು ಬಂದದ್ದು. ಅದು ಬಹಳ ಅರ್ಥಪೂರ್ಣವಾದದ್ದು. ತ್ವಷ್ಟ ಅವನನ್ನು ಕುರಿತು ಯಜ್ಞ ಮಾಡಿದ್ದಾರೆ. ತ್ವಷ್ಟೃದೇವತೆ ಅವನಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ವಿಶ್ವಕರ್ಮ ಮನುಸ್ತ್ವಷ್ಟ. ಆ ತ್ವಷ್ಟ ಎಂಬ ದೇವತೆಯಲ್ಲಿ ಅಂತರ್ಯಾಮಿಯಾದ ವಿಷ್ಣುವೇ ತ್ವಷ್ಟ ಪರಮಾತ್ಮನ ಅನುಗ್ರಹದಿಂದ ಮಗ ಆಗಿದ್ದಾನೆ. ಉತ್ತಮ ಮಗನಾಗಿದ್ದಾನೆ, ಸುಂದರನಾಗಿದ್ದಾನೆ, ಆರೋಗ್ಯವಂತ ಮಗನೇ ಆಗಿದ್ದಾನೆ. ಆನಂದ ಆಗಿದೆ, ಇಡೀ ಊರು ಆನಂದ ಪಟ್ಟಿದೆ. 6 ಅಬ್ಜ ಗೋದಾನವನ್ನು ಮಾಡಿದ್ದಾನೆ. ಇಲ್ಲೆಲ್ಲ 100,000 ಇವರಿಗೆ ಸಂಖ್ಯೆಯೇ ಗೊತ್ತಿಲ್ಲ ಪಾಪ. ಕೋಟಿ ಜನ ಹೆಂಡಂದರು ಮಗು ಆಗಿದೆ ಎನ್ನುವುದಕ್ಕೆ ಕೃತದ್ಯುತಿ ಅಂತ, ಅವಳಲ್ಲಿ ಮಗು ಆಗಿದೆ. ಇಡೀ ಊರಿಗೆ ದಾನ ಮಾಡಿದ್ದಾನೆ. 6 ಕೋಟಿ ಗೋವುಗಳನ್ನು ಕೊಟ್ಟ, ಆನಂದದೊಳಗಿದ್ದಾನೆ. ಆದರೆ ಮಾಡಿದ ದಡ್ಡತನ ಏನು ಅಂದರೆ, ಆ ಕೃತದ್ಯುತಿ ಅವಳ ಮೇಲೇ ಹೆಚ್ಚು ಪ್ರೇಮವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಇಷ್ಟು ದಿವಸ ಕೋಟಿ ಜನರನ್ನು ಪ್ರೀತಿಯಿಂದ ನೋಡ್ತಾ ಇದ್ದ. ಇವಳಲ್ಲಿ ಮಗುವಾದದ್ದಕ್ಕೆ ಇವಳನ್ನೇ ವಿಶೇಷವಾಗಿ ಪ್ರೀತಿಯಿಂದ ನೋಡುವುದಕ್ಕೆ ಪ್ರಾರಂಭ ಮಾಡಿದಾಗ ಇನ್ನುಳಿದವರಿಗೆ ಮಾತ್ಸರ್ಯ. ಒಬ್ಬ ಸವತಿ ಇದ್ದರೆ ಸಾಕು, ಸವತಿ ಮಾತ್ಸರ್ಯವನ್ನು ತಡೆದುಕೊಳ್ಳೋದಕ್ಕಾಗೋದಿಲ್ಲ. ಇಷ್ಟು ಜನ ಇದ್ದಾರೆ, ಅಷ್ಟೆಲ್ಲ ಜನರ ಮಾತ್ಸರ್ಯ ಇವಳ ಮೇಲೆ ಬಂದಿದೆ. ಈ ಮಗುವಿನ ಕಾರಣಕ್ಕಾಗಿ ನಮ್ಮನ್ನು ದೂರ ಮಾಡಿದ್ದಾನೆ, ಅವಳೊಬ್ಬಳ ಮೇಲೆ ಪ್ರೀತಿ ಮಾಡ್ತಾನೆ ಅಂದರೆ ಮಗುವಿಗೆ ವಿಷ ಹಾಕಿದರೆ ಆಯಿತು ಅಂತ ವಿಷ ಹಾಕಿದ್ದಾರೆ. ಮಗು ಸತ್ತೋಗಿದೆ. ಅಳ್ತಾ ಇದ್ದಾರೆ. ಹೇಳಿದ್ರು ಅಂಗಿರಸ್ ಋಷಿಗಳು, ಸುಖವೂ ಆಗತ್ತೆ ದುಃಖವೂ ಆಗತ್ತೆ ಅಂತ. ಒದ್ದಾಡ್ತಾ ಇದ್ದಾನೆ. ದೇವರನ್ನೇ ಪರಮ ಭಗವದ್ ಭಕ್ತ, ಆದರೂ ದುಃಖದಲ್ಲಿ ನಿಂದೆ ಮಾಡ್ತಾ ಇದ್ದಾನೆ. ಸಂತಾಪ ಕ್ರೋಧ ರಾಗಾದಿಶ್ವನರ್ಥಾವ ಕ್ವಚಿತ್ ಭವೇತ್ ಅಂತ ಆಚಾರ್ಯ ನಿರ್ಣಯ ಕೊಡ್ತಾರೆ. ಓ ದೇವರನ್ನು ಬೈದುಬಿಟ್ಟ, ಹಾಗಾದರೆ ಇವನು ಮಹಾ ದುಷ್ಟ, ತಮೋಯೋಗ್ಯ, ನರಕ ಭಾಜನ ಅಂತ ತಿಳಿಯಬೇಡಿ. ಆ ಸಂತಾಪದೊಳಗೆ ಸ್ವಲ್ಪ ಹಾಗಂದರೂ ಕೂಡ ವಿವೇಕ ಬಂದಾಗ ಮತ್ತೆ ದೇವರಿಗೆ ಶರಣು ಹೋಗುವಂತಹ ಭಕ್ತರೇ ಇವರು. ಅಹೋ ವಿಧಾತಸ್ತ್ವಮತೀವ ಬಾಲಿಶಃ ಯಸ್ತ್ವಾತ್ಮಸೃಷ್ಟೇ ಪ್ರತಿರೂಪಮೀಹಸೆ ಪರೇತು ಜೀವತ್ಯಪರಸ್ತೆ ಯಾ ಮೃತಿ ವಿಪರ್ಯಯಶ್ಚೇತ್ ತ್ವಮಸಿ ಧ್ರುವಂ ಪರಃ. ದೊಡ್ಡವರು ನಾವಿಷ್ಟು ಜನ ಇರುವಾಗ ಆ ಮಗುವನ್ನು ಸೆಳೆದುಕೊಂಡು ಹೋದೆಯಲ್ಲ, ನಿನಗೇನಾದರೂ ಬುದ್ಧಿ ಇದೆಯಾ? ಬಾಲಿಶ ನೀನು ಅಂತ ಹಾಗನ್ನಬಾರದು ಎಂದಿಗೂ. ಹಾಗಾದರೆ ಹೀಗೆ ಅನ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೋಬೇಡಿ. ಎಂದಿಗೂ ದೇವರ ನಿಂದೆಯನ್ನು ಯಾವ ಸಂದರ್ಭದಲ್ಲಿಯೂ ಮಾಡಬಾರದು. ಕೆಲವೊಮ್ಮೆ ದುಃಖದ ಉದ್ರೇಕದಲ್ಲಿ ಮಾಡಿದರೂ ಕ್ಷಮ ಕೇಳಿ ಆಮೇಲೆ ಭಗವಂತನ ಅನುಗ್ರಹವನ್ನು ದೊಡ್ಡವರು ಸಂಪಾದನೆ ಮಾಡ್ತಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಕದಾಚಿತ್ ತಪ್ಪಿ ಹಾಗೇನಾದರೂ ಬಂದರೆ ದೇವರಿಗೆ ಕ್ಷಮ ಕೇಳಬೇಕು, ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಭಾರೀ ಆಲಾಪವನ್ನು ಮಾಡ್ತಾ ಇದ್ದಾನೆ. ಪುನಃ ಅಂಗಿರಸ್ ಋಷಿಗಳು ಬರ್ತಾರೆ. ಜೊತೆಗೆ ನಾರದರನ್ನು ಕರೆದುಕೊಂಡು ಬರ್ತಾರೆ. ಆಗ ಅವರನ್ನು ಗುರುತೇ ಹಿಡಿಯೋದಿಲ್ಲ. ಅರ್ಥ ಮಾಡಿಕೊಳ್ಳಿ ಮನುಷ್ಯನ ಪ್ರವೃತ್ತಿ ಹೇಗಿರ್ತದೆ ಅಂತ. ಇದೆಲ್ಲ ಭಾಗವತ ನಮಗೆ ಕಲಿಸುವ ಸಂದೇಶ. ಯಾರು ಇವನಿಗೆ ಫಲ ಕೊಟ್ಟರೋ, ಫಲ ಕೊಟ್ಟದ್ದಕ್ಕೆ ಮಗು ಆಗಿದೆ, ಇಷ್ಟೆಲ್ಲ ಆನಂದದಿಂದ ಇದ್ದ. ಆದರೆ ಈಗ ಆ ಮಗು ಆದ ಮೇಲೆ ಆ ಸುಖದೊಳಗೆ ಪುನಃ ಈಗ ಮತ್ತೆ ದುಃಖದೊಳಗೆ ಆ ಅನುಗ್ರಹ ಮಾಡಿದ ಋಷಿಗಳನ್ನೇ ಮರೆತು ಬಿಟ್ಟಿದ್ದಾನೆ. ನೀವು ಯಾರು ಅಂತ ಕೇಳ್ತಾನೆ ಮನೆಗೆ ಬಂದರೆ. ಉಪಕಾರ ಮಾಡಿದ ತಂದೆ ತಾಯಿಗಳನ್ನು, ಗುರುಗಳನ್ನು, ಇನ್ನನೇಕ ಹಿತೈಷಿಗಳನ್ನು ಮರೆಯಬಾರದು, ಕೃತಜ್ಞರಾಗಬಾರದು, ಕೃತಜ್ಞರಾಗಿರಬೇಕು ಅನ್ನುವುದನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಆಗ ಅವರು ಹೇಳಿದರು, ಏನಪ್ಪ ಇಷ್ಟು ಬೇಗ ಮರೆತು ಬಿಟ್ಟು? ನೀನು ತಾನೇ ಹೇಳಿದ್ದಕ್ಕೆ ನಾನು ತ್ವಷ್ಟೃವನ್ನು ಕುರಿತು ಯಾಗ ಮಾಡಿ ನಿನಗೆ ಫಲ ಕೊಟ್ಟದ್ದು, ನೀನು ಹುಟ್ಟಿ ಬಂದದ್ದು. ಆದ್ದರಿಂದ ದುಃಖ ಪಡಬೇಡ, ಅದು ನಿನ್ನ ಹಣೆ ಬರಹದಲ್ಲಿ ಅಷ್ಟೇ ಇತ್ತು ಅಂತ. ಆದರೂ ಅವನಿಗೆ ಹಠ, ಹೇಗಾದರೂ ಮಾಡಿ ನನ್ನನ್ನು ಈ ದುಃಖದಿಂದ ಪಾರು ಮಾಡಿ ಅಂತ. ಏನು ಮಾಡ್ತಾರೆ ಅವರು ತಪಸ್ವಿಗಳು, ನಾರದರು.
ಆ ಜೀವನನ್ನೇ ಕರೀತಾರೆ. ಬೇರೆಯವರಿಗೆ ಸಾಮಾನ್ಯರಿಗೆ ಇದು ಸಾಧ್ಯವಾ ಹಾಗೆ ಕರೆಯೋದಕ್ಕೆ? ಮೊದಲೆಲ್ಲ ಉಪದೇಶ ಮಾಡಿದರು ಸಾಕಷ್ಟು. ಯಥಾ ಪ್ರಯಾಂತಿ ಸಂಯಾಂತಿ ಸ್ರೋತೋ ವೇಗೇನ ವಾಲುಕಾ ಸಂಯುಜ್ಯಂತೆ ವಿಯುಜ್ಯಂತೆ ತಥಾ ಕಾಲೇನ ದೇಹಿನಃ. ನದಿಯೊಳಗೆ ಪ್ರವಾಹದೊಳಗೆ ಎರಡು ಉಸುಕುಗಳು ಹತ್ತಿರ ಬರ್ತವೆ, ಮತ್ತೆ ದೂರ ಆಗ್ತವೆ, ಮತ್ತೆ ಯಾವುದೋ ಹತ್ತಿರ ಬರುತ್ತೆ, ದೂರ ಆಗತ್ತೆ. ಜೀವರಾಶಿಗಳು ಉಸುಕುಗಳಿದ್ದ ಹಾಗೆ. ಅಲ್ಲಿ ನದಿಯ ವೇಗ ಇದ್ದರೆ ಇಲ್ಲಿ ಕಾಲದ ವೇಗದೊಳಗೆ ಇಬ್ಬರು ಹತ್ತಿರ ಬರ್ತಾರೆ, ಮತ್ತೆ ದೂರ ಹೋಗ್ತಾರೆ. ಯಾವುದೂ ಶಾಶ್ವತ ಅಲ್ಲ. ಯಾಕೆ ಅಷ್ಟು ದುಃಖ ಪಡ್ತೀಯ ಅಳತೀಯ ಅಂತ. ಆದರೂ ಇವರ ದುಃಖದ ಉಪಶಮನವಾಗದೇ ಇದ್ದಾಗ ಒಂದು ಸರಿಯಾದ ಪಾಠ ಕಳಿಸೋಣ ಅಂತ. ಯಾವನಿಗೋಸ್ಕರ ಇಷ್ಟು ದುಃಖ ಪಡ್ತಾ ಇದ್ದೇವೆ ಅವನಿಗೇನಾದರೂ ಇವರ ಮೇಲೆ ಅಭಿಮಾನ ಇದೆಯಾ ಅಂತ. ಅವನಿಗೂ ಅಭಿಮಾನ ಇದೆ ಅಂತಾದರೆ ಆಗ ಇವರಿಗೆ ಪ್ರೀತಿ ವಿಶೇಷವಾಗಿರುತ್ತೆ. ಅವನೇ ತಿರಸ್ಕಾರ ಮಾಡಿದ ಅಂದರೆ ನಿಜವಾದ ವೈರಾಗ್ಯ ಬರ್ತದೆ. ಯಾಂಚಿಂತಯಾಮಿ ಸತತಂ ಮಯಿಸಾ ವಿರಕ್ತ. ಆ ರೀತಿ ಯಂ ಚಿಂತಯಾಮಿ, ಯಾರನ್ನು ನಾನು ಯಾವ ಮಗುವಿಗೋಸ್ಕರ ಇಷ್ಟು ದುಃಖ ಪಡ್ತಾ ಇದ್ದೇನೆ ಅವನಿಗೆ ನನ್ನ ಬಗ್ಗೆ ಪ್ರೀತಿ ಇದೆಯಾ ವೈರಾಗ್ಯವಿದೆಯಾ ಅಂತ ತೋರಿಸಿಬಿಡೋಣ ಅಂತ ನಾರದರು ತಮ್ಮ ತಪಸ್ಸಾಮರ್ಥ್ಯದಿಂದ ಆ ಮಗುವನ್ನೇ ಕರೀತಾರೆ. ಅದಕ್ಕೆ ಹೆಸರೇ ಇಲ್ಲ ಇನ್ನು. ಏ ಜಂತೋ, ಏ ಜೀವ ಬಾಯಿ ಇಲ್ಲಿ ಅಂತ ದೇವರು ಕೊಟ್ಟ ಸಾಮರ್ಥ್ಯ ಅದು ನಾರದರಿಗೆ. ಬಂದ ಆ ಜೀವ, ಆ ಜೀವನಿಗೆ ಕೇಳ್ತಾರೆ. ಇವರೆಲ್ಲ ಕರೀತಾ ಇದ್ದಾರೆ, ತಂದೆ ತಾಯಿ ಯಾಕೆಷ್ಟು ಅಳಿಸ್ತಾ ಇದ್ದಿ, ಬಂದ್ಬಿಡು ಆ ದೇಹದಲ್ಲಿ, ಅಲ್ಲೇ ಇದೆ ನೋಡು ದೇಹ, ಬಂದ್ಬಿಡು ಅಂದರು. ತಂದೆ? ಯಾರು ತಂದೆ ಎಂದ. ಅಲ್ಲೇ ಇವನ ಮರ್ಯಾದೆನೇ ಹೋಯ್ತು. ಅಭಿಮಾನ BP ರೈಸ್ ಆಗಿರುತ್ತದೆ ನೋಡಿ, ಹಾಗೆ ಆ ಅಭಿಮಾನ ಎಷ್ಟು ಹೋಗಿತ್ತೋ 300 400 ಹೋದದ್ದು ಫುಲ್ಲು BP ಡೌನ್. ಅಭಿಮಾನನೇ ಹೋಯ್ತು. ಇವನು ಯಾರು ಅಂತ ಕೇಳಿಬಿಟ್ಟ ಅವನು. ಯಾವ ತಾಯಿ, ಯಾವ ತಂದೆ? ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್ ಪಿತರೋ ಮಾತರೋ ಮಮ ಕರ್ಮಭಿಭ್ರಾಮ್ಯಮಾಣಸ್ಯ ದೇವ ತಿರಿಯಂಗ್ ನೃಯೋನಿಷು. ನಾನು ಎಷ್ಟೋ ದೇವಸ್ವಭಾವನಾಗಿ ದೇವಕುಲದಲ್ಲಿ ಹುಟ್ಟಿ ಬಂದದ್ದುಂಟು, ತಿರಿಯಕ್ ಪ್ರಾಣಿಯಾಗಿ ಪಶುಪಕ್ಷಿಯಾಗಿ ಹುಟ್ಟಿದ್ದುಂಟು, ಮಾನವನಾಗಿ ಹುಟ್ಟಿದ್ದುಂಟು. ಎಷ್ಟೆಷ್ಟೋ ಜನ್ಮಗಳಲ್ಲಿ ಎಷ್ಟೆಷ್ಟೋ ಜನ ತಂದೆಗಳಾಗಿದ್ದಾರೆ, ತಾಯಿಗಳಾಗಿದ್ದಾರೆ. ಯಾವ ತಂದೆ, ಯಾವ ತಾಯಿ, ಯಾವುದೂ ಶಾಶ್ವತ ಅಲ್ಲ. ಬಂಧು ಜ್ಞಾತ್ಯರಿ ಮಧ್ಯಸ್ಥ ಮಿತ್ರೋದಾಸೀನ ವಿದ್ವಿಷಃ ಸರ್ವಯೇವ ಹಿ ಸರ್ವೇಷಾಂ ಭವಂತಿ ಕ್ರಮಶೋ ಮಿಥಃ. ಇವನು ಎಷ್ಟೋ ಜನ್ಮದಲ್ಲಿ ನನಗೆ ಶತ್ರುವೂ ಆಗಿದ್ದಾನೆ, ಮಿತ್ರ ಆಗಿದ್ದಾನೆ, ಕೆಲವೊಮ್ಮೆ ಉದಾಸೀನ ಆಗಿದ್ದಾನೆ, ಕೆಲವೊಮ್ಮೆ ತಂದೆ, ಕೆಲವೊಮ್ಮೆ ತಾಯಿ, ಏನೇನೋ ಆಗಿದ್ದಾರೆ ಎಲ್ಲರೂ. ಎಷ್ಟು ದೊಡ್ಡ ಮಾತು ಹೇಳ್ತಾನೆ ಅಂದರೆ ಸರ್ವ ಏವ ಹಿ ಸರ್ವೇಷಾಂ. ಅನಾದಿಯಾದ ಈ ಸಂಸಾರದೊಳಗೆ ಎಲ್ಲ ಜೀವರಿಗೂ ಎಲ್ಲರೂ ಎಲ್ಲವೂ ಆಗಿ ಹೋಗಿದ್ದಾರೆ ಅಂತ ನಾವು. ಒಮ್ಮೆ ಶತ್ರುವಾಗ್ತಾರೆ, ಒಮ್ಮೆ ಮಿತ್ರರಾಗಿರ್ತಾರೆ, ಒಮ್ಮೆ ತಂದೆ, ಒಮ್ಮೆ ತಾಯಿ, ಒಮ್ಮೆ ಮಗ, ಒಮ್ಮೆ ಅಜ್ಜ. ಎಲ್ಲರಿಗೂ ಎಲ್ಲರೂ ಎಲ್ಲವೂ ಆಗಿ ಹೋಗುವಂತಹ ಪ್ರಸಂಗ ಇದೆ. ಅಷ್ಟು ಬಾರಿ ನಾವು ಜನ್ಮ ತಾಳಿದ್ದೇವೆ. ಯಾವ ಅಭಿಮಾನ? ಈ ದೇಹದಿಂದ ಬೇಗ ಮುಕ್ತನಾಗಿ ಹೋಗಿದ್ದೇನೆ, ನಾನು ಅಷ್ಟು ಮೋಕ್ಷಕ್ಕೆ ಹತ್ತಿರ ಆದೆ ಅಂತ ಅರ್ಥ. ಎಷ್ಟು ದೇಹಗಳನ್ನು ನಾನು ಪಡೆದುಕೊಳ್ಳುವುದು ನನ್ನ ಹಣೆ ಬರಹದಲ್ಲಿದೆ, ಅಷ್ಟಾಗೋವರೆಗೆ ನನಗೆ ಮೋಕ್ಷ ಇಲ್ಲ. ಒಂದು ದೇಹದ ಬಂಧನದಿಂದ ಮುಕ್ತನಾಗಿದ್ದೇನೆ ಅಂತ ಅಷ್ಟೇ ಮೋಕ್ಷಕ್ಕೆ ಹತ್ತಿರ ಅಂತ ನಾನು ಸಂತೋಷಪಟ್ಟರೆ ಮತ್ತೆ ಅದೇ ಬಂಧನದಲ್ಲಿ ಕಟ್ಟಿ ಹಾಕ್ತೇವೆ ಅಂತ ಕರಿತೀರಾ? ನಾನು ಬರೋದಿಲ್ಲ ಅಂದ್ಬಿಟ್ಟ. ಎಲ್ಲ ತಂದೆ ತಾಯಿ ಬಂಧು ಬಳಗ ಪ್ರಜೆಗಳು ಯಾರೆಲ್ಲ ಅಳ್ತಾ ಇದ್ರೋ ಎಲ್ಲರಿಗೂ ವಿವೇಕ ಬಂದಿದೆ. ಎಲ್ಲರೂ ಭಗವಂತನ ಚಿಂತನದಲ್ಲಿ ಆಸಕ್ತರಾಗಿದ್ದಾರೆ. ನಾರದರ ಅಂಗಿರಸರ ಪಾದಕ್ಕೆ ಎರಗಿದ್ದಾರೆ. ಯೋಗ್ಯವಾದ ಕಾಲದಲ್ಲಿ ಬಂದು ತತ್ವೋಪದೇಶ ಮಾಡಿ, ಬರೀ ತತ್ವೋಪದೇಶ ಅಲ್ಲ, ಪ್ರತ್ಯಕ್ಷವಾಗಿ ಆ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಸಿಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿದಿರಿ ಅಂತ. ಈ ತತ್ವವನ್ನು ಆಗಾಗ ಚಿಂತನೆ ಮಾಡ್ತಾ ಇರಬೇಕು. ಯಾರಾದರೂ ತಮ್ಮ ಅತ್ಯಂತ ಆತ್ಮೀಯರನ್ನು ಅಗಲಿದಾಗ ಈ ವಿವೇಕ, ಈ ಚಿಂತನ ಅವರಿಗೆ ಧೈರ್ಯವನ್ನು ತುಂಬುತ್ತೆ. ಆ ಸಂದರ್ಭದಲ್ಲಿ ಬರೋದಿಲ್ಲ. ನಿತ್ಯವೂ ಚಿಂತನೆ ಮಾಡ್ತಾ ಇದ್ದರೆ ಇದೆಲ್ಲ ನಶ್ವರ, ಅಶಾಶ್ವತ ಅಂತ ಆ ಪುರಾಣ ಪ್ರವಚನಗಳ ಇತಿಹಾಸಗಳ ಒಂದು ವಿಶೇಷವಾದ ಬಲದಿಂದ ಇವನಿಗೆ ಎಂಥ ಆಪತ್ತು ಬಂದಾಗಲೂ ಧೈರ್ಯ ಇರುತ್ತೆ, ದುಃಖವನ್ನು ಎದುರಿಸುವ ಶಕ್ತಿ ಇರುತ್ತೆ. ಮುಂದೆ ಅವನಿಗೆ ನಾರದರು ಹೇಳಿದರು, ನೀನೆಲ್ಲ ಇದನ್ನೆಲ್ಲ ಮಾಡೋ ಯೋಗ್ಯತೆ ಇದ್ದವನಲ್ಲ, ನಿನ್ನ ಸ್ವರೂಪ ಯೋಗ್ಯತೆ ನಮಗೆ ಗೊತ್ತು.
ಒಂದು ಮಗು ಆಗಿಲ್ಲ ಅಂತ ದುಃಖ ಪಡಬೇಡ, ನಿನ್ನ ಯೋಗ್ಯತೆ ಬಹಳ ದೊಡ್ಡದಿದೆ, ಬಾ ನಿನಗೆ ಮಂತ್ರೋಪದೇಶ ಮಾಡ್ತೇನೆ ಅಂತ ಶೇಷ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಆ ಶೇಷಾಂತರ್ಗತನಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣ ನಾಮಕ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಎಷ್ಟು ದಿವಸ? 7 ದಿವಸ. ಕೇಳೋ ಪರೀಕ್ಷಿತನೂ ಅಂಥವನೇ, ಯಾರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಆ ಮಹಾರಾಯನೂ ಅಂಥವನೇ. 7 ದಿನದಲ್ಲಿ ಇವನು ಭಾಗವತದ ಶ್ರವಣ ಮಾಡಿ ಮುಕ್ತಿಯನ್ನು ಪಡೆದ. 7 ದಿನ ಅವನು ತಪಸ್ಸನ್ನು ಮಾಡಿದ್ದಾನೆ. ಆ ನಾರದರು ಉಪದೇಶ ಮಾಡಿದ ಮಂತ್ರವನ್ನು ಆ ಯಮುನಾ ತೀರದಲ್ಲಿ ವಿಶೇಷವಾಗಿ ಜಪ ಮಾಡಿ ಸಿದ್ಧಿಯನ್ನು ಪಡೆದುಕೊಂಡು ವಿದ್ಯಾಧರ ಪದವಿಯನ್ನು ಹೊಂದಿದ್ದಾನೆ. ಇವನಿಗಿಂತಲೂ ಚಿಕ್ಕವರಾದ ಅನೇಕ ಮುನಿಗಳು ಋಷಿಗಳು ಇವನಿಗೆ ಸೇವಕರಾಗಿದ್ದಾರೆ ಅಂತ ವರ್ಣನೆ ಮಾಡುತ್ತದೆ. ಆ ರೀತಿ ವಿದ್ಯಾಧರನಾಗಿ 10 ಅಬ್ಜ ವರ್ಷಗಳವರೆಗೆ ಅವನು ವಿದ್ಯಾಧರ ಪದವಿಯಲ್ಲಿದ್ದು ವಿಶೇಷವಾಗಿ ಆ ಎಲ್ಲ ಸ್ತ್ರೀಯರ ಜೊತೆಗೆ ವಿಹಾರವನ್ನು ಮಾಡುತ್ತಾ ನಿರಂತರ ಭಗವಂತನ ಉಪಾಸನೆಯನ್ನು ಮಾಡುತ್ತಾ ಪರಮ ವಿಷ್ಣು ಭಕ್ತನಾಗಿದ್ದಾನೆ. ಅಂತೂ ಯಮುನಾ ನದಿಗೂ ಶೇಷದೇವರಿಗೂ ವಿಶೇಷವಾದ ಸಂಬಂಧ ಇದೆ. ಶೇಷಶಾಹಿಯಾದ ಪರಮಾತ್ಮ ಅದೇ ಯಮುನಾ ತೀರದಲ್ಲಿ ಅವತಾರ ಮಾಡಿದ ಅನ್ನುವುದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗ ಶೇಷ ಆ ಯಮುನೆಯನ್ನು ದಾಟುವಾಗ ವಸುದೇವ ಶೇಷ ಛತ್ರವಾಗಿ ಸೇವೆಯನ್ನು ಮಾಡಿದ. ಅಕ್ರೂರ ಆ ಯಮುನೆಯಲ್ಲಿ ಮುಳುಗಿ ಸಂಧ್ಯಾವಂದನ ಮಾಡಬೇಕು ಅಂತ ಹೊರಟ್ರೆ ಅಲ್ಲಿ ಶೇಷಾಂತರ್ಗತನಾದ ಪರಮಾತ್ಮನ ದರ್ಶನ ಅವನಿಗಾಗಿದೆ. ಅಯ್ಯೋ, ನಾನು ಅಲ್ಲಿ ಕೃಷ್ಣ ಕಂಡಿದ್ದಾನೆ, ನಿತ್ಯ ಶೇಷಾಂತರ್ಗತ ಸಂಕರ್ಷಣನನ್ನು ನೋಡುವ. ಅವತ್ತು ಕೃಷ್ಣನನ್ನು ಕಂಡ. ರಥದಲ್ಲಿ ಕೂಡಿಸಿ ಬಂದರೆ ಇವನು ಇಲ್ಲಿ ಯಾಕೆ ಹಾರಿದ ನೀರಿನಲ್ಲಿ ಅಂತ ಮೇಲೆ ನೋಡಿದರೆ ಮೇಲೆಯೂ ಕೃಷ್ಣ ಇದ್ದಾನೆ ಅಂತ ದಶಮಸ್ಕಂಧದಲ್ಲಿ ಮುಂದೆ ಕಥೆ ಬರ್ತದೆ. ಆ ಶೇಷ ವಿಶೇಷವಾಗಿ ಅಲ್ಲಿ ಸನ್ನಿಹಿತ. ಅದೇ ಯಮುನಾ ತೀರದಲ್ಲಿ ಶೇಷಾಂತರ್ಗತ ಸಂಕರ್ಷಣನ ಉಪಾಸನೆಯನ್ನು ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡು ವಿದ್ಯಾಧರ ಪದವಿಯನ್ನು ಪಡೆದು 10 ಅಬ್ಜ ವರ್ಷಗಳವರೆಗೆ ವಿಶೇಷವಾಗಿ ಭೋಗವನ್ನು ಮಾಡಿದ್ದಾನೆ. ನೋಡಿ ಹೇಗಿದ್ದು ಹೇಗಾದ. ಒಬ್ಬ ಸಾಮಾನ್ಯ ರಾಜ ಅಳತಾ ಕುಳಿತಂತಹ ವ್ಯಕ್ತಿ ವಿದ್ಯಾಧರ ಪದವಿಯನ್ನು ಹೊಂದಿದ್ದಾನೆ. ಆದರೆ ನೋಡಿ, ಕೆಳಗಿದ್ದ ವ್ಯಕ್ತಿ ಮೇಲೆ ಹೋದ, ನಿಚ್ಚಣಿಕೆ ಏರಿ. ಆದರೆ ಮೇಲಿದ್ದ ವ್ಯಕ್ತಿ ಹಾವು ಕಚ್ಚಿಸಿಕೊಂಡು ಮತ್ತೆ ಕೆಳಗೆ ಇಳಿದ. ಆಟ ಗೊತ್ತಲ್ಲ? ಹಾಗೆ ಅಷ್ಟು ದೊಡ್ಡ ಸ್ಥಾನದಲ್ಲಿ ಹೋದಾಗಲೂ ವಿವೇಕವನ್ನು ಕಳೆದುಕೊಳ್ಳಬಾರದು ಮನುಷ್ಯ. ರುದ್ರದೇವರನ್ನು ನೋಡಿದ್ದಾನೆ ಒಂದು ಸಲ. ಪಾರ್ವತಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾರೆ. ಇದೇನು ಸಭಾ ಮಧ್ಯದಲ್ಲಿ ಹೆಂಡತಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಳ್ಳುತ್ತಾರೆ? ಏಕಾಂತದಲ್ಲಿ ಕೂಡಿಸಿಕೊಳ್ಳಬೇಕು. ಸಭಾ ಮಧ್ಯದಲ್ಲಿ ದೂರ ಇರಬೇಕು. ತೊಡೆಯ ಮೇಲೆ ಹೆಂಡತಿಯನ್ನು ಕೂಡಿಸಿಕೊಂಡು ಏಕೆ ಕುಳಿತಿದ್ದಾರೆ ಅಂತ. ರುದ್ರದೇವರು ನಿರ್ವಿಕಾರರು. ಅವಿಕಾರವು ಬ್ರಹ್ಮರುದ್ರವು ದೇಹಭೇದಾದಿ ಸಂಭವೇ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, 3ಯ ಸ್ಕಂಧದಲ್ಲಿ. ಅವಿಕಾರವು ಬ್ರಹ್ಮರುದ್ರವು ದೇಹಭೇದಾದಿ ಸಂಭವೇ ಅಂತ. ಅವರಿಗೆ ಏನು ವಿಕಾರ ಇಲ್ಲ ಮಹಾನುಭಾವರು. ಏನೋ ಚಿಕ್ಕ ಮಗು ಏನೋ ಅನ್ನತ್ತೆ, ಅನ್ಲಿ ಬಿಡು ಅಂತ ಬಿಟ್ಬಿಟ್ರು. ಯಾವಾಗಲೂ ರುದ್ರದೇವರ ಕೋಪಿಷ್ಠರು ಅಂತ ಕೆಲವರೆಲ್ಲ ತಿಳ್ಕೊಂಡಿದ್ದಾರೆ. ಅವರು ಎಂತಹ ದಯಾಮಯರು. ಅತ್ಯಂತ ಪ್ರೀತಿಯಿಂದ ದಯೆಯಿಂದ ಏನೋ ವಿಷ್ಣು ಭಕ್ತ ಏನೋ ಅಂತಾನೆ ಹೋಗಲಿ ಬಿಡು ಅಂದರು. ಆದರೆ ಅಮ್ಮನವರು ಸುಮ್ಮನೆ ಕೂಡಲಿಲ್ಲ. ಪಾರ್ವತಮ್ಮನವರು, ನೀನ್ಯಾವನೋ ಕೇಳೋದಕ್ಕೆ? ಬ್ರಹ್ಮದೇವರಿಗೆ ಗೊತ್ತಿಲ್ವಾ ರುದ್ರದೇವರು ಹೀಗೆ ಮಾಡೋದು ತಪ್ಪು ಅಂತ? ಅವರ ಜೊತೆಗಿರುವ ಶೇಷಗರುಡರಿಗೆ ಗೊತ್ತಿಲ್ವಾ? ತಾತ ನಾರಾಯಣನಿಗೆ ಗೊತ್ತಿಲ್ವಾ? ಅವರು ಯಾರೂ ರುದ್ರದೇವರಿಗೆ ಈ ಮಾತು ಹೇಳಲಿಲ್ಲ. ರುದ್ರದೇವರು ನನ್ನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡದ್ದನ್ನು ಅತ್ಯಂತ ಅನುಗ್ರಹಪೂರ್ವಕವಾಗಿ ಅನುಮೋದನ ಮಾಡಿ ನಮ್ಮಿಬ್ಬರಿಗೂ ಅವರು ಆಶೀರ್ವಾದ ಮಾಡಿದ್ದಾರೆ. ಬ್ರಹ್ಮಾದಿ ದೇವತೆಗಳು, ನಾರಾಯಣ, ಲಕ್ಷ್ಮೀನಾರಾಯಣರು, ನೀನ್ಯಾವನೋ ಬಂದು ಮಾತನಾಡೋದು? ಈ ತರಹ ದೇವತೆಗಳ ಬಗ್ಗೆ ತಪ್ಪು ತಿಳಿದು ಅವರನ್ನು ದ್ರೋಹ ಮಾಡಿದರೆ ಅದು ಆಸುರ ಪ್ರವೃತ್ತಿ. ಆ ಕಾರಣಕ್ಕೆ ನೀನು ಅಸುರನಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ದಾಳೆ ಪಾರ್ವತೀದೇವಿ. ತತ್ವವನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಅವನೇನೋ ಅಂದ ಶಾಪ ಆಯಿತು ಅಂತ ಮಾತ್ರ ಅಲ್ಲ. ರುದ್ರದೇವರು ಇಷ್ಟು ಹೊತ್ತು ಪೂಜೆಯ ಅನುಸಂಧಾನವನ್ನು ಚೆನ್ನಾಗಿ ನೀವು ಕೇಳಿದ್ದೀರಿ. ವೈರಾಗ್ಯಾಧಿಪತಯೇ ರುದ್ರಾಯ ನಮಃ ಅಂತ ರುದ್ರದೇವರನ್ನು ಪೂಜಾ ಕಾಲದಲ್ಲಿ ನಾವು ಸ್ಮರಣೆ ಮಾಡೋದು ವೈರಾಗ್ಯಾಧಿಪತಿಗಳು ಅಂತ. ಅವರ ಇನ್ನೊಂದು ರೂಪವೇ ಶುಕಾಚಾರ್ಯರು ತಾನೆ. ಎಂತಹ ವಿರಕ್ತ ಶಿಖಾಮಣಿಗಳು! ಕೇವಲ ಭಗವಂತನ ಆಜ್ಞೆ ಇದೆ ಅನ್ನುವುದಕ್ಕಾಗಿ ಅವರು ಪಾರ್ವತಿ ವಿವಾಹ ಮಾಡಿಕೊಂಡದ್ದು. ಪಾರ್ವತಿಗೆ ಅನುಗ್ರಹವನ್ನು ಮಾಡುತ್ತಾ ಇರೋದಷ್ಟೇ ಹೊರತು
ಅವರು ಭೋಗಾಸಕ್ತರು ಅಂತ ಸರ್ವಥಾ ತಿಳಿಯಬಾರದು. ಪರಮ ವಿರಕ್ತ ಶಿಖಾಮಣಿಗಳು, ಇದೇ ದೊಡ್ಡವರ ಲಕ್ಷಣ. ಅಂತಹ ಮೇಲ್ನೋಟಕ್ಕೆ ಎಲ್ಲರ ಜೊತೆಗಿದ್ದರೂ ವಿರಕ್ತರಾಗಿರುವಂತಹ ಮಹಾನುಭಾವರು ರುದ್ರದೇವರು, ವೈರಾಗ್ಯಾಧಿಪತಿಗಳು ಅಂತೆ ಅವರನ್ನು ನಾವು ಚಿಂತನೆ ಮಾಡಬೇಕು. ಬೋಲೋ ಹರ ಹರ ಮಹಾದೇವ, ಹರ ಹರ ಮಹಾದೇವ. ಅಂತಹ ಪರಮ ವಿರಕ್ತ ಶಿಖಾಮಣಿಗಳಾದ ಆ ರುದ್ರದೇವರನ್ನು ಏನೋ ಮಾತನಾಡುವುದಕ್ಕೆ ಹೋಗಿ ಅಸುರ ಯೋನಿಯಲ್ಲಿ ಹುಟ್ಟಿ ಬಂದ ಈ ಚಿತ್ರಕೇತು ರಾಜ ಅವನೇ ವೃತ್ರಾಸುರ. ಹಾಗಾಗಿ ಇವನು ತಿರುಗಿ ಶಾಪ ಕೊಡಬಹುದಾಗಿತ್ತು. ಪ್ರತಿಶಪ್ತು ಮಲಂತಮಃ, ಆದರೂ ಶಾಪ ಕೊಟ್ಟಿಲ್ಲ. ಯಾಕೆ? ಮೊನ್ನೆ ತಿಳಿದಿದ್ದೀರಿ, ದೊಡ್ಡವರಿಗೆ ಚಿಕ್ಕವರೇನಾದರೂ ಶಾಪ ಕೊಟ್ಟರೆ ಅವರ ಸರ್ವಸ್ವ ಹಾನಿಯಾಗತ್ತೆ. ಎಂದಿಗೂ ಅಂತಹ ದಡ್ಡತನದ ಕೆಲಸ ಮಾಡಬಾರದು. ಏನೋ ತಪ್ಪು ಮಾಡಿದ್ದಕ್ಕೆ ಅವರು ಶಾಪ ಕೊಟ್ಟದ್ದೇ ಒಳ್ಳೆಯದಾಯಿತು, ದೊಡ್ಡ ಪ್ರಾಯಶ್ಚಿತ್ತ, ನನ್ನ ಉದ್ಧಾರ ಆಯಿತು. ಇವನು ವಿಷ್ಣು ಭಕ್ತ, ಶಿವಭಕ್ತ, ಎಲ್ಲ ದೇವತೆಗಳಲ್ಲಿ ಭಕ್ತಿಯನ್ನು ಮಾಡುವವನೇ. ಕೆಳಗಿಳಿದು ಸಾಷ್ಟಾಂಗ ಪ್ರಣಾಮ ಮಾಡಿ ಆ ಶಾಪವನ್ನು ಪ್ರೀತಿಯಿಂದ ಗೌರವದಿಂದ ಸ್ವೀಕಾರ ಮಾಡಿದ್ದಾನೆ. ನಾನು ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಟ್ಟದ್ದೇ ಒಳ್ಳೆಯದಾಯಿತು. ಏನೋ ಅಹಂಕಾರದಿಂದ ನಾನು ಆ ಮಾತಾಡಿಬಿಟ್ಟೆ, ಆದರೆ ಆ ಪಾಪ ಉಳಿದಿದ್ದರೆ ನಾನು ತಮಸ್ಸಿಗೆ ಹೋಗ್ತಾ ಇದ್ದೆ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಸಿದ್ರಲ್ಲ, ಬಹಳ ದೊಡ್ಡದ ಅನುಗ್ರಹ ಅಂತ ಸ್ವೀಕಾರ ಮಾಡಿದ್ದಾನೆ. ಅವನೇ ಈಗ ಈ ತ್ವಷ್ಟ ಮಾಡಿದ ಯಜ್ಞದಲ್ಲಿ ವೃತ್ರಾಸುರನಾಗಿ ಹುಟ್ಟಿ ಬಂದಿದ್ದಾನೆ ಅಂತ. ಎಷ್ಟು ವಿಚಿತ್ರವಾದ ಸಂಬಂಧ ಇದೆ ನೋಡಿ. ಇದೇ ಚಿತ್ರಕೇತುವಿಗೆ ಮಗನಿಲ್ಲದಿರುವಾಗ ಮಗ ಆಗಬೇಕು ಅಂತ ಅಂಗಿರಸ್ ಋಷಿಗಳು ಯಜ್ಞ ಮಾಡಿದ್ದು ತ್ವಷ್ಟದೇವತೆಯನ್ನು ಕುರಿತು. ಇವನು ಅಸುರನಾಗಿ ಹುಟ್ಟಬೇಕು ಅಂತ ಶಾಪವಾದಾಗಲೂ ಯಜ್ಞದಲ್ಲಿ ತ್ವಷ್ಟೃವಿಗಾಗಿ ಯಜ್ಞ ಮಾಡಿದಾಗ ಇವನಿಗೆ ಮಗ ಹುಟ್ಟಿದರೆ, ತ್ವಷ್ಟೃವೇ ಯಜ್ಞ ಮಾಡಿದಾಗ ಹುಟ್ಟಿ ಬಂದವ ವೃತ್ರಾಸುರ. ಈ ಚಿತ್ರಕೇತು ತನ್ನ 2ನೇ ಜನ್ಮದಲ್ಲಿ ಆ ತ್ವಷ್ಟೃವಿನ ಸಂಬಂಧ ತಪ್ಪಿಸಿಕೊಂಡಿಲ್ಲ. ಅವನೇ ಇಂದ್ರಶತ್ರೋ ವಿವರ್ಧಸ್ವ ಅಂತ ಹೇಳಿದಾಗ ವೃತ್ರಾಸುರನಾಗಿ ಹುಟ್ಟಿ ಬಂದ. ಮೂಲತಃ ಇವನು ವಿದ್ಯಾಧರ, ಪರಮ ವಿಷ್ಣು ಭಕ್ತ. ಅದಕ್ಕಾಗಿ ಜನ್ಮಾಂತರದ ಆ ಸಂಸ್ಕಾರದಿಂದ ಇವನು ವಿಷ್ಣುವಿನಲ್ಲಿ ಇಷ್ಟು ಭಕ್ತಿಯಿಂದ ಮಾತನಾಡ್ತಾ ಇದ್ದ ಎಂಬ ತತ್ವವನ್ನು ಶುಕಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅಂತೂ ತಿಳಿಯಿರಿ, ನಾವಿಷ್ಟೆಲ್ಲ ಕಷ್ಟಪಟ್ಟು ಓದಿ ಬರೆದು ಎಲ್ಲ ಸಾಧನೆ ಮಾಡಿದ ಮೇಲೂ ಕೂಡ ಮತ್ತೆ ಸತ್ತು ಹೋದರೆ ಎಲ್ಲ ಮರ್ತು ಹೋಯ್ತು. ಮತ್ತೆ ABCD ಪ್ರಾರಂಭ. ABCD ಬೇಡಪ್ಪ, ಈ ಪ್ರಾರಂಭ ಜನ್ಮಾಂತರದಲ್ಲಿ. ಯಾಕೆ ಓದಬೇಕು, ಯಾಕೆ ಬರಿಬೇಕು, ಯಾಕೆ ಪ್ರವಚನ ಕೇಳಬೇಕು ಅನ್ನೋ ಪ್ರಶ್ನೆಗೆ ಇದು ದೊಡ್ಡ ಉತ್ತರ. ಪುರಾಣ ಇತಿಹಾಸಗಳು ನಮಗೆ ಏನೇನು ಸಂದೇಶಗಳನ್ನು ಕೊಡುತ್ತೆ ಅಂತ ತಿಳಿಯಿರಿ. ಗತೇಪಿ ವಯಸ್ಸಿ ಗ್ರಾಹ್ಯ ವಿದ್ಯಾ ಸರ್ವಾತ್ಮನ ಉಧೈಹಿ ಇಹಚೇತ್ಸ್ಯಾನ್ನ ಫಲದ ಸಾನ್ಯ ಜನ್ಮನಿ ಅಂತ ವರ್ಧಮಾನ ಹೇಳ್ತಾನೆ ಒಂದು ಕಡೆಗೆ. ಈ ಜನ್ಮದಲ್ಲಿ ವಿದ್ಯೆ ನಮಗೆ ಫಲ ಕೊಟ್ಟಿಲ್ಲ ಅಂದರೆ ಫಲ ಕೊಡೋದಿಲ್ಲ ಅಂತ ತಿಳ್ಕೋಬೇಡಿ. ಜನ್ಮಾಂತರದಲ್ಲಿ ಅದರ ಸಂಸ್ಕಾರ ಎಷ್ಟಾಗತ್ತೋ ಅಷ್ಟು ಓದಿ, ಅದರ ಸಂಸ್ಕಾರ ನಿಮಗೆ ಜನ್ಮಾಂತರದಲ್ಲಿಯೂ ಕೆಲಸಕ್ಕೆ ಬರುತ್ತೆ ಅಂತ. ಅದಕ್ಕೆ ಇವನು ಉದಾಹರಣ. ಭರತ ಚಕ್ರವರ್ತಿಗಳು ಹಿಂದೆ ಕೇಳಿದ್ದೀರಿ ಉದಾಹರಣ. ಹಾಗೆ ಜನ್ಮಾಂತರದಲ್ಲಿಯೂ ಆ ಸಂಸ್ಕಾರದಿಂದ ಅವನು ಈ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾನೆ ಅಂತ. ಆ ಸಂಸ್ಕಾರವನ್ನು ಉಳಿಸಿಕೊಳ್ಳಬೇಕು ನಾವು ಕೂಡ. ಅದಕ್ಕಾಗಿ ಈಗ ಸಂಸ್ಕಾರ ತುಂಬಿಕೊಂಡರೆ ಸಾಕು, ಉಳಿಸೋದು ದೇವರ ಕೆಲಸ. ಸರಿ, ಅಂತೂ ದೇವತೆಗಳಿಗೆ ವಿಜಯವಾಗಿದೆ, ದೈತ್ಯರಿಗೆ ಪರಾಜಯವಾಗಿದೆ. ದಿತಿದೇವಿ ಕಣ್ಣೀರಿಡ್ತಾ ಇದ್ದಾಳೆ. ನನ್ನ ಮಕ್ಕಳ ಗತಿ ಏನು? ಮತ್ತೆ ಅದೇ ಪ್ರಶ್ನೆ. ತ್ವಷ್ಟ ಮಾಡಿದ್ದು ಅದೇ ಕೆಲಸ. ದಿತಿದೇವಿಯು ಅದನ್ನೇ ಬೇಡುತ್ತಾಳೆ, ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ. ಕಶ್ಯಪರು ಉಪದೇಶ ಮಾಡಿದ್ದಾರೆ. ಇಂದ್ರ ಪರಮ ವಿಷ್ಣು ಭಕ್ತ, ದೇವೇಂದ್ರ 3 ಲೋಕಗಳ ಒಡೆಯ, ಅವನ ಸಂಹಾರ ಮಾಡಬೇಕು ಅಂದರೆ ಅದು ಎಂತಹ ದೊಡ್ಡ ಪಾಪ. ಅವನು ಸಾಯೋದಿಲ್ಲ, ಆದರೆ ಅವನನ್ನು ಸಂಹಾರ ಮಾಡಬೇಕು ಅಂತ ಚಿಂತನೆ ಮಾಡೋದು ಒಂದು ಪಾಪ. ಆ ಕೆಲಸ ಮಾಡಬೇಡ ನೀನು ಅಂತ ಕೇಳಲಿಲ್ಲ. ಹಠ ಅವಳಿಗೆ, ನನ್ನ ಮಕ್ಕಳಿಗೆ, ಅಸುರರಿಗೆ, ದೈತ್ಯರಿಗೆ ವಿಜಯವಾಗಬೇಕು, ಇಂದ್ರನನ್ನು ಕೊಲ್ಲುವ ಮಗ ಬೇಕೇ ಬೇಕು ಅಂತ. ಅದಕ್ಕೆ ಕಶ್ಯಪರಂದರು, ನಾನಂತೂ ಆ ಪಾಪಕ್ಕೆ ಗುರಿ ಆಗೋದು ಬೇಡ, ಒಂದು ಒಳ್ಳೆ ಕೆಲಸ ಮಾಡೋಣ. ಒಳ್ಳೆ ಕಠಿಣವಾದ ಒಂದು ವ್ರತವನ್ನು ಹುಡುಕಿ ಇವಳಿಗೆ ಹೇಳ್ತೇನೆ, ಅದನ್ನು ಮಾಡಲಿಕ್ಕೆ ಅವಳಿಗೆ ಆಗೋದಿಲ್ಲ, ಇಂದ್ರನನ್ನು ಕೊಲ್ಲೋ ಮಗ ಹುಟ್ಟೋದಿಲ್ಲ. ಇಷ್ಟನ್ನು ನಿಶ್ಚಯ ಇಟ್ಕೊಂಡಿದ್ದರು.
ಸರಿ ನೀನು ಪೂಸವನ ವ್ರತವನ್ನು ಮಾಡು ಅಂತ ಹೇಳಿದ್ದಾರೆ. ಹೇಗೆ ಮಾಡಬೇಕು ಅಂತ ಕೇಳಿದಾಗ ಎಲ್ಲ ಕರಾರ ಹೇಳಿದರು. ಶುದ್ಧವಾದ ಮಡಿಯಲ್ಲಿರಬೇಕು. ಏನು ವಿಚಿತ್ರವಾದ ನಿಯಮಗಳನ್ನು ಹೇಳ್ತಾರೆ ಅಂದರೆ, ದುಷ್ಟರ ಜೊತೆಗೆ ಮಾತನಾಡಬಾರದು, ದೇವರು ಧರ್ಮಗಳನ್ನು ನಿಂದೆ ಮಾಡುವ ನಾಸ್ತಿಕರ ಜೊತೆಗೆ ಮಾತು ಆಡಬಾರದು, ಎಂಜಲು ಮುಸರೆ ಅವ್ಯವಸ್ಥಿತವಾದ ರೀತಿಯಲ್ಲಿರಬಾರದು, ಶುದ್ಧವಾದ ರೀತಿಯಲ್ಲಿರಬೇಕು. ಎಂಜಲಾದರೆ ಕೈ ಕಾಲು ಸ್ವಚ್ಛವಾಗಿ ತೊಳೆಯಬೇಕು. ಸಂಧ್ಯಾಕಾಲದೊಳಗೆ ಕೂದಲು ಬಿಚ್ಚಿಕೊಂಡು ಕೈಕಾಲು ತೊಳೆಯದೆ ಹಾಗೇ ಇರಬಾರದು, ಹೆರಳು ಹಾಕಿಕೊಂಡೇ ಇರಬೇಕು. ಯಾವಾಗಲೂ ಭಗವಂತನ ನಾಮ ಸಂಕೀರ್ತನವನ್ನು ಮಾಡ್ತಾ ಇರಬೇಕು. ಭಗವದ್ಭಕ್ತರ ಸೇವೆಯನ್ನು ಮಾಡಬೇಕು. 108 ವಿಷಯಗಳನ್ನೆಲ್ಲ ಕರಾರಗಳನ್ನು ಹೇಳಿದರು. ಎಲ್ಲದಕ್ಕೂ ಸಿದ್ಧಳಾಗಿದ್ದಾಳೆ. ಏನಾದರೂ ಮಾಡುವುದಕ್ಕೆ ಸಿದ್ಧ. ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ ವ್ರತ ಮಾಡ್ತಾ ಇದ್ದಾಳೆ. ಇಂದ್ರದೇವರು ಎಂಥ ದೇವತೆಗಳೋ ಅಷ್ಟೇ ದೊಡ್ಡ ಮುತ್ಸದ್ದಿಗಳವರು. ಆ ಇಂದ್ರದೇವರು ಏನು ಮಾಡಿದರು ಅಂದರೆ, ನನ್ನನ್ನು ಕೊಲ್ಲುವ ಮಗನನ್ನು ಪಡಿತಾಳಲ್ವೋ ಇವಳ ಸೇವೆ ಮಾಡೋದಕ್ಕೆ ನಾನೇ ಹೋಗ್ತೇನೆ ಅಂತ ತಾನೇ ಬಂದಿದ್ದಾನೆ ಇಂದ್ರದೇವರು. ಯಾಕೆಂದರೆ ತಾಯಿಯ ತಂಗಿ ಅಲ್ವೋ, ತಂಗಿಯೋ ಅಕ್ಕನೋ. ಹಾಗಾಗಿ ಚಿಕ್ಕಮ್ಮ ದೊಡ್ಡಮ್ಮ ಅನ್ನೋದಕ್ಕೋಸ್ಕರ ಪ್ರೀತಿಯಿಂದ ನಾನೇ ಸೇವೆ ಮಾಡ್ತೇನೆ ಎಂದ. ಅವಳು ಮಾಡು ಅಂದಿದ್ದಾಳೆ. ಸೇವೆ ಮಾಡೋಷ್ಟು ದಿವಸ ಮಾಡು, ಆಮೇಲೆ ಹುಟ್ಟೋ ಮಗ ನಿನ್ನನ್ನೇ ಹೊಡಿತಾನೆ ಅಂತ ಅವಳ ಒಳಗೆ ಚಿಂತನ. ಅಂಥ ಮಗನೇ ನಿನಗೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಇವನ ಚಿಂತನ. ಸೇವೆ ಮಾಡಿದ್ದಾನೆ. ತಿಳಿದುಕೊಳ್ಳಿ, ಒಂದೊಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇಂದ್ರ ಯಾರು? ಎಷ್ಟು ದೊಡ್ಡ ದೇವತೆ. ದೇವೇಂದ್ರ ಇವಳಿಗೆ ಏನೋ ಮಾಡಿ ಇವಳ ಗರ್ಭ ನಿಲ್ಲದೇ ಇರೋ ಹಾಗೆ ಮಾಡಬಹುದಾಗಿತ್ತು. ಶಾಪನೂ ಹಾಕಬಹುದು, ತನ್ನ ಆಯುಧದಿಂದಲೂ ಏನಾದರೂ ಮಾಡಬಹುದು. ದೇವತೆಗಳಿಗೆ ಎಲ್ಲಿ ಹೋಗೋದಕ್ಕೂ ಪ್ರವೇಶ ಮಾಡೋದಕ್ಕೆ ಶಕ್ತಿ ಇರ್ತದೆ. ಹೊಟ್ಟೆಯೊಳಗೂ ಹೋಗ್ಬೋದು, ಮನಸ್ಸಿನೊಳಗೂ ಹೋಗ್ಬೋದು. ಅವರು ಮನೋಭಿಮಾನಿಯೇ ಇಂದ್ರ. ಆದರೆ ಏನೂ ಮಾಡಿಲ್ಲ. ಅವಳಲ್ಲಿ ತಪ್ಪಿಲ್ಲದಿರುವಾಗ ನಾನು ಶಿಕ್ಷೆ ಕೊಡಬಾರದು ಅಂತ. ಅವಳ ಉದ್ದೇಶಕ್ಕೆ ನಾನು ಧಕ್ಕೆ ತರೋ ಹಾಗಿಲ್ಲ. ಅಂದರೆ ದೇವರ ನಿಯಮ ಎಷ್ಟು ವಿಚಿತ್ರವಾಗಿದೆ. ಇವತ್ತು ನಮಗೇನಾದರೂ ಅಪಯಶಸ್ಸು, ಅಪಜಯ, ದುಃಖ, ಕಷ್ಟ ಆಗತ್ತೆ ಅಂದರೆ ನಮ್ಮಲ್ಲಿ ತಪ್ಪಿದೆ, ನಂದೇನೂ ತಪ್ಪಿಲ್ಲ ಆದರೂ ದುಃಖ ಆಯಿತು ಅಂತ ಅನೇಕ ಜನ ಅಂತಾರೆ. ಅದು ಅವಿವೇಕದ ಮಾತು. ಶಾಸ್ತ್ರ ಅದನ್ನು ಒಪ್ಪುವುದಿಲ್ಲ. ಎಂಥೆಂತಹ ದೇವತೆಗಳು ಕಾಯ್ತಾ ಇದ್ದಾನೆ ಇಂದ್ರ, ಏನಾದರೂ ತಪ್ಪು ಮಾಡಿದರೆ ಇವಳಿಗೆ ಸರಿಯಾಗಿ ಪಾಠ ಕಲಿಸೋಣ ಅಂತ. ತಪ್ಪೇ ಮಾಡ್ತಾ ಇಲ್ಲ ಅವಳು. ಎಲ್ಲ ನಿಯಮಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದಾಳೆ. ಭಗವತ್ ಸಂಕಲ್ಪ. ಒಂದು ಸಂಜೆ ಅಸ್ಪೃಷ್ಟವಾರಿ ಯಧೌತಾಂಗ್ರಿಹಿ ಉಚ್ಛಿಷ್ಟ ವ್ರತಕರ್ಷಿತ. ಭಾಳ ವ್ರತ ಮಾಡಿದ್ದಕ್ಕೆ ಇನ್ನೇನು ಕೊನೆ ಹಂತ, ಪ್ರಸವ ಆಗುವುದು ಹತ್ತಿರ ಇದೆ. ಆ ಸಂದರ್ಭದಲ್ಲಿ ಬಹಳ ಶ್ರಮವಾದದ್ದರಿಂದ ಅವತ್ತು ಕೈ ಅಂಜಲ ಆಗಿದೆ. ಕೈ ಬಾಯಿ ತೊಳೆಯಬೇಕಾಗಿತ್ತು, ತೊಳೆಯಲಿಕ್ಕಾಗಲಿಲ್ಲ. ಶ್ರಮ ಬಹಳ ಆಗಿತ್ತು, ಮಲಗಿಬಿಟ್ಟಿದ್ದಾಳೆ. ಹೆರಳು ಹಾಕ್ಕೊಳ್ಬೇಕಾಗಿತ್ತು, ಕೂದಲು ಹಾಗೆ ಬಿಟ್ಟುಕೊಂಡು ಮಲಗಿದ್ದಾಳೆ. ಮುಕ್ತ ಮೂರ್ಧಜ. ಇಷ್ಟೇ ಕಾಯ್ತಾ ಇದ್ದ ಇಂದ್ರ. ತಪ್ಪು ಸಿಕ್ಕಿದೆ, ಯಾವುದು ಮಾಡಬಾರದಾಗಿತ್ತೋ ಅದನ್ನು ಮಾಡಿದ್ದಾಳೆ. ಹಾಗಾದರೆ ಈಗ ನಾನು ಪ್ರವೇಶ ಮಾಡಬಹುದು ಅಂತ ಸೂಕ್ಷ್ಮ ರೂಪದಿಂದ ಅವಳ ಉದರದಲ್ಲಿ ಪ್ರವೇಶ ಮಾಡಿ ಆ ಗರ್ಭವನ್ನು 7 ತುಂಡು ಮಾಡಿಬಿಟ್ಟ. 7 ತುಂಡು ಮಾಡಿದರೆ ಅವುಗಳು ಅಳತಾ ಇವೆ ಒಳಗೇನೆ. ಅಳತಾ ಇದ್ದರೆ ಮತ್ತೆ ಒಂದೊಂದರಲ್ಲಿ 7 ತುಂಡುಗಳನ್ನು ಮಾಡಿದ. 49 ತುಂಡುಗಳಾಯಿತು. ತುಂಡುಗಳಾಗೋದಲ್ಲ, ಅವುಗಳೆಲ್ಲವೂ ಕೂಡ ಅತ್ಯದ್ಭುತವಾದ ದೇವತೆಗಳು. ಭಗವಂತ ಅಷ್ಟು ಜೀವಗಳನ್ನು ಗರ್ಭದಲ್ಲಿಟ್ಟಿದ್ದ. ಗರ್ಭದಲ್ಲಿರುವ ಪಿಂಡ ಒಂದಿತ್ತು, ಜೀವಗಳು ಅಷ್ಟಿದ್ದವು. ಆ ಎಲ್ಲ ಜೀವರು ಹೊರಗೆ ಹುಟ್ಟಿ ಬಂದಿದ್ದಾರೆ. ಅಳುವಾಗ ಇಂದ್ರ, ಅಳಬೇಡಿ ನಿಮ್ಮ ತಾಯಿಗೆ ಕೇಳಿಸ್ತದೆ ಅಂತ ಮಾರೋದೀಹಿ ಅಂತ ಸಂಸ್ಕೃತದಲ್ಲಿ ಅಳಬೇಡ ಅಂತ ಅರ್ಥ. ಅದಕ್ಕಾಗಿ ಅವರಿಗೆ ಹೆಸರು ಹಾಗೇ ಬಂತು, ಮರುತ್ ಅಂದರೆ ಅಳಬೇಡ ಅಂತ. ಮಾರೋದೀಹಿ, ಅಳಬೇಡಿ ಅಂತ ಹೇಳ್ತಾ ಇರುವಾಗ ಅವುಗಳೆಲ್ಲ ಹುಟ್ಟಿ ಬಂದದ್ದಕ್ಕೆ ಅವುಗಳಿಗೆ ಮರುತ್ ಅಂತ ಹೆಸರು ಬಂತು. 49 ಜನಕ್ಕೆ ಮರುದ್ಗಣ ಅಂತಾರೆ, ಮರುದ್ದೇವತೆಗಳು ಅಂತ. ದಿತಿದೇವಿ ಅಂತಾಳೆ, ನಾನು ಒಂದು ಮಗು ಆಗಬೇಕು ಅಂತ ವ್ರತ ಮಾಡಿದರೆ 49 ಜನ ಯಾಕೆ ಹುಟ್ಟಿದರು ಅಂತ.
ಇಂದ್ರದೇವರು ಪ್ರಾಮಾಣಿಕವಾಗಿ ಹೇಳಿದರು, ನಿನ್ನ ವ್ರತದಲ್ಲಿ ದೋಷ ಇತ್ತು, ನೀನು ಎಂಜಲು ಬಾಯಿಯಿಂದ ಹಾಗೆ ಮಲಗಿದ್ದಿ, ಕೂದಲು ಬಿಚ್ಚಿಕೊಂಡು ಮಲಗಿದ್ದಿ, ಸಂಧ್ಯಾಕಾಲದಲ್ಲಿ ಮಲಗಬೇಡ ಅಂತ ನಿನಗೆ ಕಶ್ಯಪರು ಹೇಳಿದ್ರು. ಆ ಮಾತನ್ನು ನೀನು ಪರಿಪಾಲನೆ ಮಾಡಿಲ್ಲ. ವ್ರತದಲ್ಲಿ ಲೋಪ ಆದದ್ದಕ್ಕೆ ನಿನ್ನ ಇಚ್ಛೆಗೆ ತಕ್ಕಂತೆ ಮಕ್ಕಳು ಹುಟ್ಟಿಲ್ಲ. ಜೊತೆಗೆ ನನ್ನನ್ನು ಕೊಲ್ಲುವುದಕ್ಕೆ ಅಂತ ನೀನು ಸಂಕಲ್ಪ ಮಾಡಿದ್ದಿ, ಅದೂ ಈಡೇರೋದಿಲ್ಲ. ಇವರೆಲ್ಲರೂ ನನಗೆ ಅನುಚರರಾಗಿರ್ತಾರೆ ಅಂತ ಇಂದ್ರದೇವರು ಅವರನ್ನು ದೇವತೆಗಳ ಗಣಕ್ಕೆ ಸೇರಿಸಿಕೊಂಡು ಕರೆದುಕೊಂಡು ಹೋಗಿಬಿಟ್ರು. ಹರಿಚಿತ್ತ ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಯಾವ ಇಂದ್ರನ ವಿರೋಧ ಮಾಡಬೇಕು ಅಂತ ಅವಳು ಪ್ರಯತ್ನ ಮಾಡಿದಳೋ, ಇಂದ್ರನ ಗುಂಪಿಗೆ ಇನ್ನು 49 ಜನ ಮಹಾಜ್ಞಾನಿಗಳು, ಮಹಾಪರಾಕ್ರಮಿಗಳು, ಅಚಿಂತ್ಯ ಶಕ್ತಿ ಸಂಪನ್ನರಾದ ದೇವತೆಗಳನ್ನು ಸಪೋರ್ಟ್ ಮಾಡುವುದಕ್ಕೆ ತಾನು ಕೊಡುವ ಪ್ರಸಂಗ ಬಂತು ದಿತಿದೇವಿಗೆ. ಇದು ಹರಿಚಿತ್ತ. ಹಾಗಾದರೆ ನಾವು ಬಯಸದ್ದೇ ಆಗಬೇಕು ಅಂತಲ್ಲ, ಇದನ್ನು ಚೆನ್ನಾಗಿ ತಿಳಿಯಬೇಕು. ಮುಖ್ಯವಾದ ಈ ಕಥೆಯ ಸಂದೇಶವನ್ನು ಇನ್ನೂ ಒಂದನ್ನು ತಿಳಿಯಿರಿ. ಭಗವತ್ ಸಂಕಲ್ಪ ಅದು ಅತಿ ಮುಖ್ಯ ಸಂದೇಶ. ಅದರ ನಂತರ ಹೇಗಿರಬೇಕು ಸದಾಚಾರದಿಂದ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಇವತ್ತು ಎಂಜಲು ಅನ್ನುವುದನ್ನು ಎಷ್ಟು ಸಹಜವಾಗಿ, ಎಂಜಲು ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರಿದ್ದಾರೆ, ಯಾಕೆ ಕೈ ತೊಳೆಯಬೇಕು ಅಂತ ಕೇಳುವವರಿದ್ದಾರೆ. ಮಾಡುವಂತಹ ದೇವತಾ ಕಾರ್ಯ, ಮನೆಯಲ್ಲಿ ಮಾಡುವ ದೇವರ ಪೂಜೆ, ಶಾಲಿಗ್ರಾಮಾದಿಗಳ ಪೂಜೆ, ಇನ್ನನೇಕ ಶುಭ ವಸ್ತುಗಳು, ಇವುಗಳೆಲ್ಲವನ್ನೂ ನೀವು ಎಂಜಲು ಕೈಯಿಂದ ಹಾಗೆ ಮುಟ್ಟೋದು, ಆಚೆ ಈಚೆ ಎಲ್ಲ ಏಕ ಮಾಡಿ, ಮುಸರೆ ಇಲ್ಲ, ಎಂಜಲು ಇಲ್ಲ, ಯಾವ ಸದಾಚಾರವೂ ಇಲ್ಲದಂತೆ ನಾವೆಲ್ಲ ಬಹಳ ಮುಂದುವರೆದವರು, ಬಹಳ ರ್ಯಾಷನಲಿಸ್ಟು ಅನ್ನೋದಕ್ಕೋಸ್ಕರ ಮಾಡಿದರೆ ಎಂತಹ ಅನರ್ಥ ಆಗತ್ತೆ, ದೇವತೆಗಳ ಅವಕೃಪೆಯಾಗತ್ತೆ. ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿದುಕೊಳ್ಳಿ. ನಮಗೇನು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂದರೆ ಗೊತ್ತಿದ್ದವರಿಗೆ ಕೇಳಿ ಹೇಗೆ ನೀವು ಆಚರಿಸ್ತೀರಿ ಅಂತ ಕೇಳಿ ತಿಳಿದುಕೊಳ್ಳಿ. ಆ ರೀತಿ ಇರಬಾರದು. ಇನ್ನು ಹೆರಳು ಹಾಕ್ಕೊಳ್ಳೋದಿಲ್ಲ, ಕೂದಲ ಬಿಚ್ಚಿದರೆ ಏನಾಗತ್ತೆ ಅಂತನ್ನೋದನ್ನು ಕೇಳಿದ ಮೇಲೆ ಎಂದೋ ಒಂದು ದಿವಸ ಹೆರಳು ಬಿಚ್ಚಿಕೊಂಡಿದ್ದಕ್ಕೆ ಹಾಗಾದರೆ ಹೆರಳೇ ಹಾಕಿಕೊಳ್ಳದೇ ಇರುವ ಸಂಕಲ್ಪವನ್ನು ಮಾಡಿದವರು ಕೆಲವರಿದ್ದಾರೆ. ಅವರಿಗೇನಾಗಬಹುದು ಅನ್ನೋದನ್ನು ಆಲೋಚನೆ ಮಾಡಿ. ಯಾರೂ ಯಾರನ್ನು ನೋಡಬೇಡಿ. ಇದು ಜಾಗತಿಕವಾಗಿ ನಾವು ಹೇಳ್ತಾ ಇದ್ದದ್ದು. ತಿಳಿದುಕೊಳ್ಳಿ, ಲಕ್ಷ್ಮೀ ಸನ್ನಿಧಾನ ಇರಬೇಕು. ತ್ರಿವೇಣಿ ಸಂಗಮದ ಒಂದು ವಿಶೇಷ ಅನುಸಂಧಾನ ಇದೆ. ಹೆರಳು ಹಾಕುವುದರಿಂದ ಹೇರಳವಾದ ಲಾಭ ಇದೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇರ್ತದೆ. ಕಾಲಕಾಲಕ್ಕೆ ಸರಿಯಾಗಿ ದೇಹದ ಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ದೇಹ ಶುದ್ಧಿ ಎಲ್ಲರಿಗೂ ಸಂಬಂಧಪಟ್ಟದ್ದು. ಕೈ ತೊಳೆಯೋದು, ಕಾಲು ತೊಳೆಯೋದು. ಕೋವಿಡ್ ಬಂದಾಗೆ ಅದು ನೆನಪಾಗಬಾರದು. ನಿತ್ಯವೂ ಮಾಡಬೇಕಾದದ್ದು ನಮ್ಮ ಆರೋಗ್ಯಕ್ಕಾಗಿ, ಭಗವತ್ ಸನ್ನಿಧಾನಕ್ಕಾಗಿ. ಮಹಾಭಾರತ ಹೇಳ್ತದೆ, ಬಲಿಚಕ್ರವರ್ತಿ ಭಾರೀ ಐಶ್ವರ್ಯದಿಂದ ಮೆರೆಯುವಂತಹ ವ್ಯಕ್ತಿ, ಅವನು ವಿಷ್ಣು ಭಕ್ತ. ಒಂದೊಮ್ಮೆ ಅವನಿಗೆ ಅಧಃಪತನವಾಗತ್ತಲ್ಲ, ಯಾಕೆ ಅಂತ ಕೇಳ್ತಾನೆ. ಮಹಾಲಕ್ಷ್ಮಿ ಅವನ ಮನೆಯಿಂದ ಹೊರಗೆ ಹೊರಡ್ತಾಳೆ, ಅವನ ದೇಹದಿಂದ ಹೊರಗೆ ಬರ್ತಾಳೆ. ಯಾಕೆ ಅಂತ ಕೇಳಿದಾಗ ಅನೇಕ ಕಾರಣಗಳನ್ನು ಕೊಡ್ತಾಳೆ. ನೀವು ಸರಿಯಾಗಿ ಬೆಳಗ್ಗೆ ಏಳೋದಿಲ್ಲ, ಇಷ್ಟು ದಿವಸ ಹೇಳ್ತಾ ಇದ್ರಿ, ನಿಮ್ಮ ಮನೆಯಲ್ಲಿದ್ದೆ, ಈಗ ಬೆಳಗ್ಗೆ ಸರಿಯಾದ ಹೊತ್ತಿಗೆ ಹೇಳ್ತಾ ಇಲ್ಲ, ಸೂರ್ಯೋದಯವಾದ ಮೇಲೆ ಹೇಳ್ತೀರಿ, ಎಲ್ಲ ಅನೇಕ ಕಾರಣಗಳನ್ನು ಕೊಡ್ತಾಳೆ. ಅದರೊಳಗೆ ಈಗ ಸಂದರ್ಭಕ್ಕೆ ಸಂಬಂಧಪಟ್ಟದ್ದು ಉಚ್ಛಿಷ್ಟಾಶ್ಚಾಸ್ಪೃಶನ್ ಘೃತಂ, ಎಂಜಲು ಕೈಯಿಂದ ತುಪ್ಪ ಮುಟ್ಟಿದರೆ ನೀವು, ಅದಕ್ಕಾಗಿ ನಿಮ್ಮ ಮನೆಯಿಂದ ಹೊರಗೆ ಹೋಗ್ತೇನೆ ಅಂತ ಮಹಾಭಾರತದಲ್ಲಿ ಬರುವ ಮಾತು. ಯಾವುದೋ ಕಥೆಯಲ್ಲಿ ಬಂದ ಮಾತಲ್ಲ. ಹಾಗಾಗಿ ಅದರ ಬಗ್ಗೆ ಎಲ್ಲರೂ ಚೆನ್ನಾಗಿ ತಿಳಿದು ಶುದ್ಧವಾದ ರೀತಿಯಲ್ಲಿ ಆಚಾರ ವಿಚಾರಗಳನ್ನು ಇಟ್ಟುಕೊಳ್ಳಬೇಕು. ಆ ರೀತಿ ಆ ಮರುದ್ದೇವತೆಗಳ ಅವತಾರದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅಂತಹ ಮಹಾನುಭಾವರು. ಮುಂದೆ ಇವತ್ತೇ ನಿಮ್ಮನ್ನು ಮಹೀಶೂರರು ಅಂತ ಹೊಗಳಿದ್ದರಿಂದ ಇನ್ನೂ ಹೆಚ್ಚು ತಾಳ್ಮೆ ಬಂದಿರಬಹುದು. ರಾಜೋವಾಚ ಸಮಃಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀದ್ ವಿಷಮೋ ಯಥಾ. ಪರೀಕ್ಷಿತ್ ರಾಜರಂತಾರೆ, ಅಂತೂ ದೇವತೆಗಳ ಪಕ್ಷವನ್ನು ವಹಿಸಿದ ದೇವರು ಕೊನೆಗೂ ವೃತ್ರಾಸುರನನ್ನು ಸಂಹಾರ ಮಾಡಿಸಿದ, ಇಂದ್ರನಿಗೆ ವಿಜಯವನ್ನು ಕೊಟ್ಟ. ಯಾಕೆ ಹೀಗೆ ಮಾಡ್ತಾನೆ? ದೇವತೆಗಳಾದರೇನು, ದೈತ್ಯರಾದರೇನು,
ಎಲ್ಲರೂ ಭಗವಂತನ ಮಕ್ಕಳೇ ಅಲ್ವಾ, ಎಲ್ಲರಲ್ಲಿಯೂ ಪರಮಾತ್ಮ ಸಮಾನವಾಗಿರಬೇಕಲ್ವೋ? ಯಾಕೆ ಈ ರೀತಿ ತಾರತಮ್ಯವನ್ನು ಮಾಡಿದ? ಅವನಿಗೇನು ರಾಗದ್ವೇಷಗಳೇ ಮಾನವರಿಗಿದ್ದಂತೆ? ಎಲ್ಲವನ್ನು ಮೀರಿ ನಿಂತವನಲ್ವೋ ಅಂತ ಶುಕಾಚಾರ್ಯರಂತಾರೆ. ಸಾಧುಪೃಷ್ಟಂ ಮಹಾರಾಜ, ನೀನು ಕೇಳಿದಂತಹ ಮಾತು ಸರಿ ಇದೆ, ಅದಕ್ಕೆ ಉತ್ತರವೂ ಅಷ್ಟೇ ಸಮರ್ಪಕವಾಗಿದೆ. ತಿಳಿದುಕೋ, ಪರಮಾತ್ಮ ತನ್ನದೊಂದು ಸಂಕಲ್ಪವನ್ನು ಇಟ್ಟುಕೊಂಡಿರ್ತಾನೆ. ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಉನ್ನಾಹ ಆಗುವಂತೆ ಮಾಡುತ್ತಾನೆ. ನಿನಗದು ಮರ್ತೋಯ್ತಾ? ಇದೇ ಬೃಹಸ್ಪತ್ಯಾಚಾರ್ಯರಿಗೆ ತಿರಸ್ಕಾರ ಮಾಡಿದಾಗ ಇಂದ್ರದೇವರು ದಿಕ್ಕು ಕಾಣದೆ ಎಲ್ಲಿಯೋ ಓಡಿ ಹೋಗುವ ಪ್ರಸಂಗ ಬಂತು. ಬಲಿಚಕ್ರವರ್ತಿ ರಾಜನಾಗಿದ್ದ, ಅದು ಗೊತ್ತಿಲ್ವ ನಿನಗೆ? ಹಾಗೂ ಮಾಡಿದ್ದಾನೆ ದೇವರು. ಎಷ್ಟೋ ಸಂದರ್ಭಗಳಲ್ಲಿ ಅಸುರರು ರಾಜರಾಗಿದ್ದಾರೆ, ದೇವತೆಗಳು ಎಲ್ಲಿಯೋ ದಿಕ್ಕು ಕಾಣದೆ ಓಡಿ ಹೋದದ್ದು ಉಂಟು. ದೇವತೆಗಳಿಗೆ ರಾಜ್ಯವನ್ನು ಕೆಲವೊಮ್ಮೆ ಕೊಡ್ತಾನೆ. 3 ಗುಣಗಳನ್ನು ಸೃಷ್ಟಿ ಮಾಡಿದ್ದಾನೆ ದೇವರು: ಸತ್ವಗುಣ, ರಜೋಗುಣ, ತಮೋಗುಣ. ಸಸರ್ಜ ಭಗವಾನಾದವು 3 ಗುಣಾನ್ ಪ್ರಕೃತೆ ಪರಃ. ಸತ್ವಗುಣಕ್ಕೆ ಕೆಲವೊಮ್ಮೆ ಉನ್ನಾಹ ಆದಾಗ ದೇವತೆಗಳಿಗೆ ವಿಜಯ, ರಜೋಗುಣಕ್ಕೆ ಉನ್ನಾಹ ಆದಾಗ ದೈತ್ಯರಿಗೆ, ತಮೋಗುಣಕ್ಕೆ ಉನ್ನಾಹ ಆದಾಗ ಯಕ್ಷರಿಗೆ, ರಾಕ್ಷಸರಿಗೆ. ಈ ರೀತಿ ಪರಮಾತ್ಮ ಕಾಲಕಾಲಕ್ಕೆ ಮಾಡ್ತಾನೆ. ಅವನಿಗೆ ಯಾವುದೇ ವಿಧವಾದಂತಹ ವೈಷಮ್ಯ ಇಲ್ಲ. ಆದರೆ ಸತ್ವಗುಣದ ಉನ್ನಾಹ ಕೆಲವೊಮ್ಮೆ ಮಾಡ್ತಾನಲ್ಲ, ನಿಜವಾಗಿ ಭಗವಂತನಿಗೆ ಪ್ರಿಯರಾದವರು ದೇವತೆಗಳೇ. ಯಾಕೆ ಅಂದರೆ ಅವರ ಅನಾದಿಯಾದಂತಹ ಯೋಗ್ಯತೆ, ಅವರಲ್ಲಿರುವ ಶುಭ ಗುಣಗಳು, ಅವರಲ್ಲಿರುವ ಸಾತ್ವಿಕತೆ, ಅವರಲ್ಲಿರುವ ವಿಷ್ಣು ಭಕ್ತಿ, ಅವರು ಮಾಡುವ ಪರೋಪಕಾರ, ಅನಂತ ಜೀವರಾಶಿಗಳಿಗೆ ಅವರು ಮಾಡುವ ಉಪಕಾರ, ಇದೆಲ್ಲವನ್ನು ಗಮನಿಸಿ ಭಗವಂತ ಅನಂತ ಕಾಲದವರೆಗೂ ಅವರಿಗೆ ಪರಮಾತ್ಮ ಅನುಗ್ರಹವನ್ನೇ ಮಾಡ್ತಾನೆ. ಮೋಕ್ಷದಲ್ಲಿಯೂ ಆ ಕಾಲದಲ್ಲಿ ಆ ಗುಣಗಳಿಗೆ ಉನ್ನಾಹ ಕೊಡುವುದು ಒಂದು ಜಗತ್ತಿನಲ್ಲಿ ದೇವರು ಮಾಡಿದರೂ ಕೂಡ ಮೂಲತಃ ಪರಮಾತ್ಮ ಎಲ್ಲ ಜೀವರಾಶಿಗಳಿಗೆ ಅವರವರ ಗುಣವನ್ನು, ಯೋಗ್ಯತೆಯನ್ನು ಗಮನಿಸಿ ಫಲವನ್ನು ಕೊಡ್ತಾನೆ. ಆ ಅರ್ಥದಲ್ಲಿ ದೇವರನ್ನು ಸಮ ಅಂತ ಕರೆಯೋದು. ಎಲ್ಲರಿಗೂ ಒಂದೇ ರೀತಿ ಮಾಡಿದರೆ ಸಮ ಅಲ್ಲ. ಸಣ್ಣ ಮಕ್ಕಳಿಗೆ ಒಂದೇ ಉಂಡೆ ಹಾಕ್ತಾರೆ, ಸ್ವಲ್ಪ ಗಟ್ಟಿ ಇದ್ದವರಿಗೆ 2, 3. ಇದಕ್ಕಿಂತ ಮುಂದೆ ಹೇಳಿದರೆ ನಿಮಗೆ ವಿಶ್ವಾಸ ಹುಟ್ಟಲಿಕ್ಕಿಲ್ಲ. ಆದರೆ ಕೆಲವರು ಇವತ್ತಿಗೂ ಇದ್ದಾರೆ, 10, 100 ಉಂಡೆಗಳನ್ನು ತಿನ್ನುವವರೂ ಇದ್ದಾರೆ. ಊಟ ಮುಗಿದ ಮೇಲೆ 100 ಉಂಡೆ ತಿನ್ನುವವರು ಇದ್ದಾರೆ. ಎಲ್ಲರಿಗೂ ಸಮಾನವಾಗಿ ಬಡಿಸಬೇಕು ಅಂತ ಒಂದು ಮಗುವಿಗೂ ಹಾಕಿದಷ್ಟೇ ಒಬ್ಬ ಸಮರ್ಥನಾದ ತರುಣನಿಗೂ ಹಾಕಿದರೆ ಅವನ ಹೊಟ್ಟೆ ತುಂಬತ್ತಾ? ಸಮಾನ ಅಂದರೆ ಯಾರ ಯೋಗ್ಯತೆ ಎಷ್ಟೋ ಅದಕ್ಕೆ ತಕ್ಕಂತೆ ಅವರಿಗೆ ಹಾಕಬೇಕು ಅಂತ. ಹಾಗೆ ಯಾರ ಗುಣ, ಯಾರ ಯೋಗ್ಯತೆ, ಯಾರ ಸಾಧನೆ ಎಷ್ಟಿದೆ ಅದಕ್ಕೆ ತಕ್ಕಂತೆ ಪರಮಾತ್ಮ ಫಲವನ್ನು ಕೊಡ್ತಾನೆ. ದೇವತೆಗಳು ಅನಾದಿ ಕಾಲದಿಂದ ವಿಷ್ಣು ಭಕ್ತರು, ಅದಕ್ಕಾಗಿ ಪರಮಾತ್ಮ ಅವರ ಮೇಲೆ ವಿಶೇಷ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ತಿಳಿಸ್ತಾರೆ. ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡಿ, ಎಲ್ಲ ಸಜ್ಜನರ ಮೇಲೆ ಪ್ರೀತಿಯನ್ನು ಮಾಡಿ, ದಯೆಯನ್ನು ಮಾಡಿ ನಿಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತ. ಅವರಂದರು, ನೀನು ನಮ್ಮ ಜೊತೆಗೆ ಹುಟ್ಟಿದ್ದೀಯಾ ಇದೇ ಗುಂಪಿನೊಳಗೆ, ಈ ಸದ್ಬುದ್ಧಿ ಹೇಗೆ ಬಂತು ಅಂತ. ನಾನು ಗರ್ಭದಲ್ಲಿರುವಾಗ ನಾರದರು ಮಾಡಿದ ಉಪದೇಶದಿಂದ ನನಗೆ ಇದೆಲ್ಲ ತಿಳಿದು ಬಂದಿದೆ. ದೇವಮಾನದಿಂದ 100 ವರ್ಷ ತಪಶ್ಚರ್ಯ ಮಾಡಿದ್ದಾನೆ ಹಿರಣ್ಯಕಶಿಪು. ಅಂತಹ ನಮ್ಮ 1 ವರ್ಷ ಅಂದರೆ ಅವರಿಗೆ 1 ದಿವಸ. ಆ ರೀತಿ ದೇವಮಾನದಿಂದ 100 ವರ್ಷ ತಪಶ್ಚರ್ಯ ಮಾಡಿದಾಗ ಅಷ್ಟು ದಿವಸ ಅವಳು ಗರ್ಭಧಾರಣೆ ಮಾಡಿದ್ದಾಳೆ. ಕ್ಷೇಮಾಯ ಇಚ್ಛಾಪ್ರಸೂತೆಯೇ, ಯಾವಾಗ ಬೇಕೋ ಆಗ ಗರ್ಭವನ್ನು ಮೋಚನೆ ಮಾಡುವಂತಹ ವರ ಇತ್ತು. ಆ ವರವನ್ನು ನಾರದರು ಕೊಟ್ಟಿದ್ದಾರೆ, ಉಪದೇಶವನ್ನೂ ಮಾಡಿದ್ದಾರೆ. ಆ ಸುದೀರ್ಘ ಕಾಲದವರೆಗೆ ಅವರೇನು ಉಪದೇಶ ಮಾಡಿದರಲ್ಲ, ಆ ಉಪದೇಶ ಮಾಡಿದಾಗ ನೆನಪಿಟ್ಟುಕೊಂಡದ್ದೇ ನಾನೀಗ ಹೇಳ್ತಾ ಇದ್ದೇನೆ ಅಂತ. ಈ ಕಥೆಯನ್ನು ಹೇಳ್ತಾ ಇರೋದು ನಾರದರೇ ಯುಧಿಷ್ಠಿರನಿಗೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ಗರ್ಭಿಣಿ ಸ್ತ್ರೀಯರು ಗರ್ಭದಲ್ಲಿ ಶಿಶು ಇರುವಾಗ ಎಂತಹ ವಿಷಯಗಳನ್ನು ಕೇಳಬೇಕು, ಎಂತಹ ವಿಷಯಗಳನ್ನು ನೋಡಬೇಕು, ಏನು ಮಾತಾಡಬೇಕು, ಏನು ತಿನ್ನಬೇಕು, ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಿ. ಇವತ್ತು ಟಿ ವಿ ಮಾಧ್ಯಮದೊಳಗೆ ಅಥವಾ ಈಗಂತೂ ಮೊಬೈಲೇ,
ಅಂತಹ ಮೊಬೈಲ್ಗಳ ಮೂಲಕ ಟಿ ವಿಗಳ ಮೂಲಕ ಯಾವುದೋ ಭಯಾನಕವಾದ ವಿಷಯಗಳು, ಹೊಡೆದಾಟಗಳು, ಜಗಳಗಳು, ನಾನಾ ವಿಧವಾದಂತಹ ಕೆಟ್ಟ ಸುದ್ದಿಗಳನ್ನೇ ನೋಡ್ತಾ ಇದ್ದರೆ ಅದರ ದುಷ್ಪರಿಣಾಮ ಆಗತ್ತೆ. ಕೇವಲ ಕಾಮಕ್ರೋಧಗಳ ಉದ್ರೇಕವನ್ನು ಮಾಡುವಂತಹ ಸಂಗತಿಗಳನ್ನೇ ನೋಡ್ತಾ ಇದ್ದರೆ ಅಂಥ ಮಕ್ಕಳೇ ಹುಟ್ಟುತ್ತಾರೆ. ಶ್ರೀಮದ್ ಭಾಗವತ, ಹರಿವಂಶ, ಮಹಾಭಾರತ, ಇನ್ನನೇಕ ಇತಿಹಾಸ ಪುರಾಣಗಳು, ಹರಿಕಥಾಮೃತ ಸಾರ, ದೇವರ ನಾಮಗಳು ಇವುಗಳನ್ನೇ ಹೇಳ್ತಾ, ಹಾಡ್ತಾ, ಕೇಳ್ತಾ, ಭಗವಂತನ ಮೂರ್ತಿಗಳನ್ನು ನೋಡ್ತಾ, ಭಗವಂತನ ಚಿತ್ರಗಳನ್ನೇ ಚಿಂತನೆ ಮಾಡ್ತಾ ಇದೇ ಸತ್ಕಾರ್ಯಗಳಲ್ಲಿ ತೊಡಗಿದರೆ ಅಂತಹ ಸಜ್ಜನ, ಪರೋಪಕಾರಿ, ಭಗವದ್ಭಕ್ತ, ಸಮಾಜ ಸೇವಕ, ಉತ್ತಮನಾದಂತಹ ಸಜ್ಜನ ಹುಟ್ಟಿ ಬರ್ತಾನೆ. ಎಂತಹ ಮಗ ಮಕ್ಕಳು ಹುಟ್ಟಿ ಬರಬೇಕು ಅಂತ ಅಪೇಕ್ಷೆ ಇದೆ, ಅಂತಹ ಕೆಲಸವನ್ನು ಗರ್ಭಿಣಿ ಸ್ತ್ರೀಯರು ಮಾಡಬೇಕು. ಇದೇನೋ ಪುರಾಣ ಹೇಳುತ್ತೆ ಅಂತ ಮಾತ್ರ ತಿಳಿಯಬೇಡಿ. ಪುರಾಣ ಏನು ಹೇಳುತ್ತೋ ಅದು ಸತ್ಯವನ್ನೇ ಹೇಳುತ್ತದೆ. ಇವತ್ತಿಗೂ ಇದನ್ನು ವಿಜ್ಞಾನಿಗಳು ಒಪ್ತಾರೆ. ಯಾವ ತರಹದ ಮಾತುಗಳು, ಯಾವ ತರಹದ ಆಲೋಚನೆಗಳು ತಾಯಿಯಲ್ಲಿ ಬರುತ್ತೆ, ಅದರ ಪರಿಣಾಮ ಮಗುವಿನ ಮೇಲೆ ಆಗತ್ತೆ ಅಂತ. ಇದಕ್ಕೆ ಜ್ವಲಂತ ಉದಾಹರಣೆ ಪ್ರಹ್ಲಾದರಾಜರು. ಆ ದೃಷ್ಟಿಯಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, ಅಂತಹ ಒಂದು ನಾರದರ ಅನುಗ್ರಹದಿಂದ ನನಗೆ ಈ ತತ್ವಜ್ಞಾನ ಇದೆ ಅಂತ ಗುರುಗಳಾದ ನಾರದರ ಸ್ಮರಣೆಯನ್ನು ಮಾಡ್ತಾರೆ ಪ್ರಹ್ಲಾದರಾಜರು. ಇಷ್ಟೆಲ್ಲ ಆದ ಮೇಲೆ ಹಿರಣ್ಯಕಶಿಪುವಿಗೆ ಈ ವಿಷಯ ಗೊತ್ತಾಯಿತು. ತಾನು ಹಾಳಾಗೋದಲ್ಲದೆ ಇಷ್ಟೆಲ್ಲ ಮಕ್ಕಳನ್ನೂ ಹಾಳು ಮಾಡ್ತಾ ಇದ್ದಾನಲ್ಲ, ಇವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಪ್ರಹ್ಲಾದರಾಜರು ಭಗವದ್ಭಕ್ತಿಯನ್ನು ಮಾಡೋದು, ಎಲ್ಲ ಮಕ್ಕಳನ್ನು ಧರ್ಮ ಮಾರ್ಗದಲ್ಲಿ ಬರುವಂತೆ ಪ್ರೇರಣೆ ಮಾಡೋದು ಅಂದರೆ ಅದು ಹಿರಣ್ಯಕಶಿಪುವಿನ ದೃಷ್ಟಿಯಲ್ಲಿ ಹಾಳು ಮಾಡಿದ ಹಾಗೆ. ಇದು ಹಿರಣ್ಯಕಶಿಪುವಿನ ಕಾಲದಲ್ಲಿ ಅಷ್ಟೇ ಇತ್ತು ಅಂತ ತಿಳ್ಕೋಬೇಡಿ. ಇವತ್ತು ಇಂಥ ಪರಿಸ್ಥಿತಿ ಇದೆ, ನಮಗೆ ಅನುಭವಕ್ಕೆ ಬಂದಿದೆ. ಮಂತ್ರಾಕ್ಷತೆಗೆ ಬಂದರು ಒಬ್ಬರು. ಯಾಕೆ ಅಂತ ಕೇಳಿದೆ. ನನಗೆ 3 ಜನ ಮಕ್ಕಳಿದ್ದಾರೆ, 2 ಒಳ್ಳೆಯವರಿದ್ದಾರೆ, ಬಹಳ ಚೆನ್ನಾಗಿದ್ದಾರೆ, ಒಬ್ಬನು ಮಾತ್ರ ಹಾಳಾಗಿ ಹೋಗಿದ್ದಾನೆ, ಮಂತ್ರಾಕ್ಷತೆ ಕೊಡಿ ಅಂತ. ಕೊಡಬಹುದಾಗಿತ್ತು. ಸುದೈವದಿಂದ ನಾನು ಕೇಳಿದೆ, ಏನು ಹಾಳಾಗಿದ್ದಾನೆ ಅಂತ ಒಂದು ಪ್ರಶ್ನೆ ಕೇಳಿದೆ. ಅವಸರದಲ್ಲಿ ಕೊಟ್ಟುಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಅವರಂದರು, ಮೊದಲನೇದವನು ಡಾಕ್ಟರ್ ಆದ, 2ನೇದವನು ಇಂಜಿನಿಯರ್ ಆದ, 3ನೇದವನು ವಿದ್ಯಾಪೀಠಕ್ಕೆ ಹೋಗಿಬಿಟ್ಟಿದ್ದಾನೆ, ಹಾಳಾಗಿ ಹೋಗಿದ್ದಾನೆ. ವೇದಾಂತ ಶಾಸ್ತ್ರ ಓದೋದಕ್ಕೆ ವಿದ್ಯಾಪೀಠಕ್ಕೆ ಬಂದವನೇ ಹಾಳಾಗಿದ್ದಾನೆ ಅಂತ ನಿಮಗೆ ಅನಿಸೋದಾದರೆ ಅವನಿಗೋಸ್ಕರ ಮಂತ್ರಾಕ್ಷತೆ ಕೊಡೋದಿಲ್ಲ, ನಿಮ್ಮ ತಲೆ ಸರಿಯಾಗೋದಕ್ಕೆ ಮೊದಲು ಮಂತ್ರಾಕ್ಷತೆ ಕೊಡ್ತೇನೆ. ಸುಳ್ಳಲ್ಲ, ಇದು ಸತ್ಯ ನಡೆದದ್ದು. ಅಂದರೆ ಈ ತರಹದ ಪರಿಸ್ಥಿತಿ ಇದೆ. ಹಿರಣ್ಯಕಶಿಪುವಿಗೆ ಕೋಪ ಬಂದು, ಇಷ್ಟೆಲ್ಲ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದೀಯಲ್ಲ, ಯನ್ಮೂಲೋನ್ಮೂಲ ಪರುಷೋಹೋ ವಿಷ್ಣೋರ್ ನಾಲಾಯಿತೋರ್ಭಕ. ಒಂದು ಕೊಡಲಿಗೆ ಹಿಂದೆ ಕಟ್ಟಿಗೆ ಬೇಕು, ಹಾಗೆ ನಮ್ಮನ್ನು ನಾಶ ಮಾಡುವುದಕ್ಕೆ ಕೊಡಲಿ ಅಂತ ವಿಷ್ಣು ಇದ್ದರೆ ಅವನಿಗೆ ನೀನು ಕಟ್ಟಿಗೆ ಹಾಗೆ ಹಿಂದೆ ನಿನ್ನನ್ನು ಉಪಯೋಗಿಸಿ ನಮ್ಮನ್ನು ಸಂಹಾರ ಮಾಡ್ತಾ ಇದ್ದಾನೆ, ನಮ್ಮ ಧರ್ಮವನ್ನು, ನಮ್ಮ ಅಸುರಕುಲವನ್ನು ಹಾಳು ಮಾಡ್ತಾನೆ ಆ ವಿಷ್ಣು. ಅಷ್ಟು ನಿನಗೆ ಧೈರ್ಯ ಇದೆಯಲ್ಲ, ನಿನಗೆ ಸರಿಯಾಗಿ ಪಾಠ ಕಲಿಸ್ತೇನೆ ಅಂತ ಎಲ್ಲರಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ಸುಮ್ಮನೆ ಇವನಿಗೆ ಕೂಡಿಸಿದರೆ ಪ್ರಯೋಜನ ಇಲ್ಲ. ಇನ್ನು ಆನೆಗಳಿಂದ ತುಳಿಸಿ ಸಾಯಲಿಲ್ಲ, ವಿಷ ಕುಡಿಸಿ ಎಂದಿದ್ದಾನೆ, ವಿಷ ಕುಡಿಸಿದರೂ ಸಾಯಲಿಲ್ಲ. ಆಭಿಚಾರಿಕ ಪ್ರಯೋಗಗಳನ್ನು ಮಾಡಿಸಿದ್ದಾನೆ ಸ್ವತಃ ಮಗನ ಮೇಲೆ, ಏನೂ ಆಗಿಲ್ಲ. ನಿರಂತರ ಹರಿನಾಮ ಸಂಕೀರ್ತನವನ್ನು ಮಾಡುವ ಪ್ರಹ್ಲಾದರಾಜ, ನಿರಂತರ ಹರಿಭಕ್ತಿಯನ್ನು ಮಾಡುವ ಪ್ರಹ್ಲಾದರಾಜನಿಗೆ ಎಂತಹ ದುಷ್ಟವಾದ ಆಭಿಚಾರಿಕ ಪ್ರಯೋಗಗಳಿಂದ ಏನಾಗಿಲ್ಲ. ಇವತ್ತೆಲ್ಲ ಬಹಳ ಜನ ಹೆದರ್ತಾರೆ ಆಭಿಚಾರಿಕ ಪ್ರಯೋಗಗಳಿಗೆ. ಪ್ರಯೋಗಗಳನ್ನು ಮಾಡುವುದಕ್ಕೂ ಟಿ ವಿ ಮಾಧ್ಯಮಗಳ ಮೂಲಕ ಕಲಿಸುವವರಿದ್ದಾರೆ. ಇಂತಹ ದುಷ್ಟಕಾಲ ಬಂದಿದೆ. ಯಾವ ಪ್ರಯೋಗಗಳನ್ನು ಕಲಿಯೋದು ಬೇಡ, ಯಾರು ಮಾಡ್ತಾರೆ ಅಂತ ಹೆದರೋದು ಬೇಡ. ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಭಗವಂತನ, ನರಸಿಂಹನ, ಶ್ರೀರಾಮಚಂದ್ರನ ನಾಮ ಸಂಕೀರ್ತನವನ್ನು ಮಾಡಿ ದೇವರ ಪಾದಗಳಿಗೆ ಶರಣು ಹೋಗಿ ಎಲ್ಲ ಆಪತ್ತುಗಳಿಂದ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಹೇಳುವುದಕ್ಕೆ ಶ್ರೀಮದ್ ಭಾಗವತ ಹೊರಟಿದೆ. ಪ್ರಹ್ಲಾದರಾಜರು ಕೇವಲ ಭಗವಂತನಿಗೆ ಶರಣು ಹೋಗೋ ಮಾತ್ರದಿಂದ ಎಲ್ಲ ಆಪತ್ತುಗಳಿಂದ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ. ಏನು ಮಾಡಬೇಕು ಗೊತ್ತಾಗಿಲ್ಲ. ಅವನಿಗೇನೋ ಸಂಶಯ ಬಂತಂತ.
ಹಿರಣ್ಯಕಶಿಪುವಿಗೆ ವರ ಕೇಳಿದ್ದು ನನಗೋಸ್ಕರನ ಮಗನಿಗೋಸ್ಕರನ ಅಂತ ಕನ್ಫ್ಯೂಷನ್ ಆಯ್ತಂತೆ. ಏನು ಮಾಡಿದರೂ ಸಾಯ್ತಾ ಇಲ್ಲ ಅಂತ ಭಯವೂ ಸೇರಿಕೊಂಡಿದೆ. ಏನು ಮಾಡಿದರೂ ಸಾಯ್ತಾ ಇಲ್ಲ ಅಂದರೆ ಇವನಿಂದಲೇ ನನ್ನ ಮೃತ್ಯು ಬರೋ ಸಾಧ್ಯತೆ ಇದೆ ಅನ್ನುವ ಭಯವೂ ಒಳಗೆ ಸೇರಿಕೊಂಡಿದೆ. ಆದರೂ ಅದನ್ನು ಮುಚ್ಚಿಕೊಂಡು ಧೈರ್ಯದಿಂದ, ಅಹಂಕಾರದಿಂದ, ಉನ್ಮಾದದಿಂದ ಹೇಳ್ತಾ ಇದ್ದಾನೆ, ಕ್ವಾಸವು ಯದಿ ಸ ಸರ್ವತ್ರ, ಎಲ್ಲ ಕಡೆಗೆ ನನ್ನನ್ನು ರಕ್ಷಣೆ ಮಾಡುವ ದೇವರಿದ್ದಾನೆ ಅಂತ ಹೇಳ್ತೀಯಲ್ಲ, ಎಲ್ಲಿದ್ದಾನೆ ಆ ದೇವರು? ನ ಕೇವಲ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚ ಪರೇಶಾಂ, ಎಲ್ಲರಿಗೂ ಬಲ ಕೊಡುವವನ ಪರಮಾತ್ಮ ಅಂತ ಹೇಳ್ತೀಯಲ್ಲ, ಅಂತಹ ಬಲ ಕೊಡುವ ದೇವರು ಇದ್ದಾನೆ ಇಲ್ಲಿ, ಎಲ್ಲ ಕಡೆಗಿದ್ದಾನೆ. ಎಲ್ಲಿದ್ದಾನೆ ಅಂತ ಹೇಳೋದು? ಎಲ್ಲ ಕಡೆಗಿದ್ದಾನೆ ಅಂದರೆ ಕಸ್ಮಾತ್ ಸ್ತಂಭೇನ ದೃಷ್ಟಿತೆ, ಸ್ತಂಭದಲ್ಲಿಯೂ ಇದ್ದಾನೆ ಅಂತ ಹೇಳಿದಾಗ ಜೋರಾಗಿ ತನ್ನ ಮುಷ್ಟಿಯಿಂದ ಸ್ತಂಭಕ್ಕೆ ತಾಡನ ಮಾಡಿದ್ದಾನೆ. ಸ್ತಂಭದಿಂದ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ಭಗವಾನ್ ಕೀ. ನಾರ್ಶ್ಯ ಶ್ರೀ ಯೋಗ ನರಸಿಂಹಸ್ವಾಮಿ ಭಗವಾನ್ ಕೀ. ತೊರವಿ ಲಕ್ಷ್ಮೀ ನರಸಿಂಹಸ್ವಾಮಿ ಭಗವಾನ್ ಕೀ. ಭಗವಂತ ನರಸಿಂಹ ರೂಪದಿಂದ ಪ್ರಕಟನಾಗಿದ್ದಾನೆ. ಕೇವಲ ಭಕ್ತ ಪ್ರಹ್ಲಾದನ ವಚನವನ್ನು ಸತ್ಯ ಮಾಡುವುದಕ್ಕಾಗಿ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ, ಎಲ್ಲ ಕಡೆಗೆ ನಾನಿದ್ದೇನೆ ಎನ್ನುವುದು ಸುಳ್ಳಲ್ಲ, ಇದು ಸತ್ಯ ಅಂತ ತೋರಿಸುವುದಕ್ಕೆ ಭಗವಂತ ಸ್ತಂಭದಿಂದ ಪ್ರಾದುರ್ಭೂತನಾಗಿ ಪ್ರಹ್ಲಾದರಾಜರ ವಚನವನ್ನು ಸತ್ಯ ಮಾಡಿ, ಬ್ರಹ್ಮಾದಿ ದೇವತೆಗಳ ಶಾಸ್ತ್ರದ ವಚನವನ್ನು ಸತ್ಯ ಮಾಡಿ ಪ್ರಕಟನಾಗಿದ್ದಾನೆ. ಏನು ವರ ಕೊಟ್ಟಿದ್ರೋ ಬ್ರಹ್ಮದೇವರ ವರ ಯಾವುದೂ ಸುಳ್ಳಾಗಬಾರದು. ನರರಿಂದ ಸಾಯಬಾರದು, ಮೃಗಗಳಿಂದ ಸಾಯಬಾರದು ಅಂದಿದ್ರು. ನರನೂ ಅಲ್ಲ, ಮೃಗನೂ ಅಲ್ಲ, ಅಂತಹ ವೇಷವನ್ನು ಧಾರಣೆ ಮಾಡಿದ್ದಾನೆ. ಒಳಗೆ ಬೇಡ ಹೊರಗೆ ಬೇಡ ಅಂದರೆ ಹೊಸ್ತ್ರದ ಮೇಲೆ ಕುಳಿತ, ಭೂಮಿಯ ಮೇಲೆ ಬೇಡ ಕೆಳಗೆ ಬೇಡ, ತೊಡೆಯ ಮೇಲೆ ಹಾಕಿಕೊಂಡಿದ್ದಾನೆ ಹಿರಣ್ಯಕಶಿಪುವನ್ನು. ಅದು ಭೂಮಿಯ ಮೇಲೂ ಅಲ್ಲ, ಸ್ವರ್ಗದಲ್ಲಿಯೂ ಅಲ್ಲ. ಪ್ರಾಣ ಇದ್ದ ವಸ್ತುಗಳಿಂದ ಸಾಯಬಾರದು, ಪ್ರಾಣ ಇಲ್ಲದ ವಸ್ತುಗಳಿಂದ ಸಾಯಬಾರದು ಅಂದರೆ ಉಗುರು ಬೆಳೆಯತ್ತೆ, ಪ್ರಾಣ ಇದೆ, ಕತ್ತರಿಸಿದರೆ ನೋವಾಗಲ್ಲ, ಪ್ರಾಣ ಇಲ್ಲ. ಪ್ರಾಣ ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ದೇವರ ಉಗುರಿಗೆ ಯಾವುದೇ ದುಃಖದ ಪ್ರಸಕ್ತಿಯೇ ಇಲ್ಲ. ಎಲ್ಲರ ಉಗುರು ಕೂಡ ಪ್ರಾಣ ಇದ್ದದ್ದು ಹೌದು, ಇಲ್ಲದೇ ಇದ್ದದ್ದು ಹೌದು. ಇಂತಹ ವಸ್ತುವಿನಿಂದ ಪರಮಾತ್ಮ ಸಂಹಾರ ಮಾಡಿ ಪ್ರಹ್ಲಾದರಾಜರ ಮೇಲೆ ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಿದ್ದಾನೆ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಅವನ ಕೊರಳ ಮಾಲೆ ಹಾಕಿಕೊಂಡನಂತೆ. ಯಾಕೆ ಹಾಕಿಕೊಂಡ ಅಂದರೆ ಪ್ರಹ್ಲಾದರಾಜರಂತಹ ಪರಮ ಭಗವದ್ಭಕ್ತರನ್ನು ಇವನು ಪಡೆದುಕೊಂಡಿದ್ದಾನೆ, ಇವನ ಸಂಬಂಧ ನನಗೆ ಉಳಿಯಲಿ ಅಂತ ಆ ಕೊರಳಲ್ಲಿ ಹಾಕಿಕೊಂಡ ಅಂತ ಹೇಳ್ತಾರೆ. ಅಥವಾ ಇವನ ಹೊಟ್ಟೆ ಒಳಗೆ ಪ್ರಹ್ಲಾದರಾಜರಂತಹ ಇನ್ನೆಷ್ಟು ಭಕ್ತರಿದ್ದಾರೋ ಅಂತ ಹುಡುಕೋದಕ್ಕೆ ಹೊಟ್ಟೆ ಹರಿದು ಹುಡುಕಿ ನೋಡಿದನಂತೆ ಅಂತ ವರ್ಣನೆ ಮಾಡ್ತಾರೆ. ಅಂತಹ ಆ ಭಗವಂತ ಪರಮ ಉಗ್ರ ರೂಪದಿಂದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಾನೆ. ಆದರೆ ಪ್ರಹ್ಲಾದರಾಜರ ಮೇಲೆ ಅಷ್ಟೇ ಪ್ರೀತಿಯಿಂದ ಅನುಗ್ರಹವನ್ನು ಮಾಡಿದ್ದಾನೆ. ಪ್ರಹ್ಲಾದರಾಜರು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಆ ಭಗವಂತನ ವಿಶೇಷವಾದ ಅನುಗ್ರಹವನ್ನು, ಪ್ರೀತಿಯನ್ನು ಸಂಪಾದನೆ ಮಾಡಿ ಇಡೀ ಜಗತ್ತಿಗೆ ಕ್ಷೇಮವನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆ ವಿಚಾರವನ್ನು ಮತ್ತೆ ತಿಳಿಯೋಣ. ನರಸಿಂಹದೇವರು ಅವತಾರವನ್ನು ಮಾಡಿ ಇವತ್ತು ವಿಶೇಷವಾಗಿ ನರಸಿಂಹದೇವರ ಅನುಗ್ರಹ ಇದೆ ಎನ್ನುವುದಕ್ಕೆ ಪ್ರವಚನದ ಪ್ರಾರಂಭದಲ್ಲಿ ನಾರಶ್ಯ ನರಸಿಂಹದೇವರಿಂದ ಶ್ರೀಮದ್ ಆಚಾರ್ಯರಿಂದ ಪ್ರತಿಷ್ಠಾಪಿತವಾದ ನರಸಿಂಹದೇವರ ಪ್ರಸಾದ ಬಂದಿದೆ. ಆ ನರಸಿಂಹದೇವರ ಅನುಗ್ರಹದಿಂದ ಎಲ್ಲ ಕಷ್ಟಗಳ, ವಿಘ್ನಗಳ, ಎಲ್ಲ ವಿಧವಾದಂತಹ ಆಪತ್ತುಗಳ ಪರಿಹಾರ ಎಲ್ಲರಿಗೂ ಆಗತ್ತೆ ಎನ್ನುವುದರಲ್ಲಿ ಯಾವ ಸಂಶಯವಿಲ್ಲ. ಎಲ್ಲರಿಗೂ ಪರಮ ಮಂಗಲವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಜೈ ಶ್ರೀರಾಮ್. ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಗುರು ಮಹಾರಾಜ ಕಿ, ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ. ಪರಮ ಪೂಜ್ಯ ಶ್ರೀಪಾದಂಗಳವರು ಇಷ್ಟು ಹೊತ್ತಾದರೂ ನಾವೆಲ್ಲ ಕೂಡ್ತೇವೆ ಎಂಬ ವಿಶ್ವಾಸದಿಂದ ನಮ್ಮೆಲ್ಲರನ್ನ ಶಿಷ್ಯರು ಅಂತ ಸ್ವೀಕಾರ ಮಾಡಿ ಪರಮಾನುಗ್ರಹವನ್ನು ಮಾಡಿ ಪ್ರವಚನವನ್ನು ನೀಡಿದ್ದಾರೆ. ಅವರು ಮಾಡಿದ ಈ ನರಸಿಂಹ ಪ್ರಾದುರ್ಭಾವದ ಪ್ರವಚನಕ್ಕೆ ನರಸಿಂಹದೇವರೇ ನಾರ್ಷ್ಯಾದಿಂದ ಒಲೆದು ಪ್ರಸಾದದ ರೂಪದಲ್ಲಿ ಇವತ್ತು ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುವುದಕ್ಕಾಗಿ ಬಂದಿದ್ದಾರೆ. ಅಂತಹ ಗುರುಗಳ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಲಕ್ಷ್ಮೀ ನರಸಿಂಹ ಭಗವಾನ್ ಕಿ, ಭಾಗವತ ಪ್ರತಿಪಾದ್ಯ ಶ್ರೀಕೃಷ್ಣ ಭಗವಾನ್ ಕಿ.